ಬುದ್ಧನಿಗೇನು 6 ವರ್ಷ ಆಯ್ತು. ಮನೆ ಬಿಟ್ಟು ಹೋದ್ರು. ಎಲ್ಲಾ ಗುರುಗಳ ಹತ್ರ ಹೋದ್ರು. ಇಲ್ಲಿ 1 ವರ್ಷ, ಅಲ್ಲಿ 6 ತಿಂಗಳು ಎಲ್ಲ ಹೋದ್ರು. ಆದ್ರೆ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಲೇ ಇಲ್ಲ. ಯಾವ ಪ್ರಶ್ನೆಗೆ ಮನೆ ಬಿಟ್ಟು ಹೋದ್ರು, ಯಾವ ಗುರು ಹತ್ರ ಅವ್ರಿಗೆ ಉತ್ತರ ಅವ್ರಿಗೆ ಸಿಕ್ಕಲಿಲ್ಲ. ಕೊನೆಗೆ ಬೇರೆ ಯಾರು ಗುರುಜೇ ಇಲ್ಲ. ಇವಾಗ ಏನ್ ಮಾಡ್ಬೇಕು? ಇವಾಗ ನಾನೇ ಗುರು ಆಗ್ಬೇಕು. ಯಾರು? ಬುದ್ಧ. ಹೇಗೆ ಬುದ್ಧ ಗುರು ಆಗ್ತಾನೆ ಅಂದ್ರೆ, ಸತ್ಯನ ಅಧ್ಯಯನ ಮಾಡುವ ಮುಖಾಂತರ. ಯಾವುದು ಸತ್ಯ, ಯಾವುದು ಸುಳ್ಳು. ಬುದ್ಧಿಸಮ್ ರೆವಲ್ಯೂಷನ್, ಕೌಂಟರ್ ರೆವಲ್ಯೂಷನ್. ದಿಸ್ ಇಸ್ ದಿ ರೆವಲ್ಯೂಷನ್ ಬಿಟ್ವೀನ್ ಫಂಡಮೆಂಟಲ್ ಟ್ರೂತ್, ಫಂಡಮೆಂಟಲ್ ರೈಟ್. ಸ್ವಲ್ಪ ಕ್ಲೀನಾಗಿ ತಲೆಗೆ ಹಾಕೊಳ್ಳಿ. ಧಮ್ಮ ಮತ್ತು ಧರ್ಮ ಎರಡು ಒಂದಲ್ಲ. ಎಲ್ಲಿ ಒಬ್ಬ ದೇವರು ಇದ್ದಾನೆ, ಸೃಷ್ಟಿಕರ್ತ ಇದ್ದಾನೆ, ಅದು ಧರ್ಮ. ಅದನ್ನ ಓಮ್ನಿ ಪೇಟೆಂಟ್ ಅಂತಾರೆ. ದ ಕ್ರಿಯೇಟರ್ ಆಫ್ ದಿ ವರ್ಲ್ಡ್. ಯಾವುದೇ ಧರ್ಮದಲ್ಲಿ ಇರಲಿ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಒಬ್ಬ ಸೃಷ್ಟಿಕರ್ತದಿಂದಾನೇ ಈ ಪ್ರಪಂಚ ಬಂತು. ಇದು ಧರ್ಮ. ಆದರೆ ದೇವರದಿಂದ ಈ ಪ್ರಪಂಚ ಬಂದಿಲ್ಲ. ಮತ್ತೆ ಹೇಗೆ ಬಂತು? ಅದನ್ನ ಭಗವಾನ್ ಬುದ್ಧ ಅಧ್ಯಯನ ಮಾಡಿ ತಿಳ್ಕೊಂಡ್ರು. ಅದಕ್ಕೆ ಬುದ್ಧ ಆಮ್ನಿ ಸೈನ್ಸ್. ಬೇರೆ ಧರ್ಮಗಳು ಆಮ್ನಿ ಪೇಟೆಂಟ್ ಧರ್ಮಗಳು. ಇದು ಧಮ್ಮ. ಈ ಬುದ್ಧ ಮತ್ತು ಆತನ ಧಮ್ಮ ಈ ಪುಸ್ತಕ ಬರೆಯೋಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಧಮ್ಮದ ಬಗ್ಗೆ ಆಳವಾಗಿ ಅವರು ಅಧ್ಯಯನ ಮಾಡ್ತಾ ಹಲವಾರು ಪ್ರಶ್ನೆಗಳು ಬಾಬಾ ಸಾಹೇಬ್ಗೆ ಅದರಿಂದ ಉಂಟಾಗುವಾಗ ಆವಾಗಲೇ ಫಸ್ಟ್ ಪ್ರಶ್ನೆ ಮಾಡಿದ್ರು. ಬುದ್ಧನ ಧಮ್ಮ ಬರೆಯೋಕ್ಕೆ ಮುಂಚೆ ಏನು ಪ್ರಶ್ನೆ ಮಾಡಿದ್ರು? ಬುದ್ಧ ಮತ್ತು ಆತನ ಧಮ್ಮದ ಭವಿಷ್ಯ ಏನು? ಬುದ್ಧ ಮತ್ತು ಆತನ ಧಮ್ಮದ ಭವಿಷ್ಯ ಅಂದ್ರೆ, ಭವಿಷ್ಯ ಅಂದ್ರೆ ಇನ್ನು ಎಷ್ಟು ವರ್ಷ ಈ ಧಮ್ಮ ಉಳಿಯುತ್ತೆ, ಈ ಧಮ್ಮ ಇನ್ನು ಇರುತ್ತಾ ಅಥವಾ ಇರೋದಿಲ್ವಾ ಅಂತ ಬಾಬಾ ಸಾಹೇಬರು ಅಧ್ಯಯನ ಮಾಡುವಾಗ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಈ ಧಮ್ಮ ಬಂದು ಇನ್ನು 200 ವರ್ಷ ನಂತರ ಈ ಭೂಮಿಯಲ್ಲಿ ಇರೋದೇ ಇಲ್ಲ. ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಏನ್ ಹೇಳ್ತಾರೆ, ಧಮ್ಮದ ಒಳಗೆ ಬ್ರಾಹ್ಮಣಿಸಂ ನುಗ್ಗಿಬಿಟ್ಟಿದೆ. ಅಲ್ಲಿ ಬರ್ಮಾಕ್ಕೆ ಹೋಗುವಾಗ ಬಾಬಾ ಸಾಹೇಬರು ಅವ್ರ ಕೈಯಲ್ಲಿ ಒಂದು ಮನವಿ ಇತ್ತು, ಮೆಮೊರಂಡಮ್. ಏನ್ ಮೆಮೊರಂಡಮ್ ಇತ್ತು ಅದರಲ್ಲಿ? ದಿ ಬ್ರಾಹ್ಮಿನ್ಸ್ ಆರ್ ಮಿಸ್ಡೈರೆಕ್ಟಿಂಗ್ ದಿ ಬುದ್ಧಿಸಂ. ದಿಕ್ ತೋರಿಸ್ತಾ ಇದ್ದಾರೆ, ಅದನ್ನ ಸರಿ ಮಾಡಿ. ಯಾರಿಗೆ ಹೇಳ್ತಾರೆ ಅವರು? ಬರ್ಮಾದಲ್ಲಿ ಆಯ್ತಲ್ಲ 6ನೇ ಸಂಘಯಾನ, ಸಿನಾನ್ 6 ಸಂಘಯಾನ ಆಯ್ತಲ್ಲ, ಗೊತ್ತಿದೆಯಾ ತಮಗೆಲ್ಲ? ಕೈ ಎತ್ತಿ. ಎಷ್ಟು ಸಂಘಾನ ಆಯ್ತು? ಆಯ್ತು ಬಿಡಿ, 6 ಸಂಘಾನ ಆಯ್ತು. ಇನ್ನೂ ಒಂದು ಸಂಘಾನ ಆಗಿರೋದು ಎಲ್ಲಿ ಅಂದ್ರೆ ತಕ್ಷಶಿಲಾ, ಪಾಕಿಸ್ತಾನದಲ್ಲಿ. ಈ 6 ಸಂಘಾಯನ ಯಾಕೆ ನಡೀತು? ಯಾವ ಉದ್ದೇಶಕ್ಕೆ ನಡೀತು? ಇದು ಏನು ಹೇಳಕ್ಕೆ ಹೋಗ್ತಾ ಇದಾರೆ ಇವರು? ಬೇರೆ ಏನಕ್ಕೆ ಇಲ್ಲ. ಮೊದಲನೇ ಸಂಘಾಯನ ನಡೀತು. ಬುದ್ಧ ತಿರೋದ ನಂತರ 1 ವಾರದಲ್ಲಿ ಮಹಾಕಸಪ್ಪ ಇದ್ರು, ಅಜಾತ ಸತ್ತು, ರಾಜರು ಇದ್ರು. ಈ ಒಂದು ಜಾಗದಲ್ಲಿ, ಇಂಥ ರಾಜ್ಯದಲ್ಲಿ ನಡೀತು. 2ನೇ ಸಂಘಯಾನ ನಡೀತು. ಅವಾಗ
ಕಾಲ ಅಶೋಕ ಇದ್ರು, ಅವರ ನೇತೃತ್ವದಲ್ಲಿ ಸಂಘಟನೆ ನಡೀತು. 3ನೇ ಸಂಘಯಾನ ಅಶೋಕ ಚಕ್ರವರ್ತಿ ಅವರ ಒಂದು ನೇತೃತ್ವದಲ್ಲಿ ನಡೀತು. 4ನೇ ಸಂಘಯಾನ ಶ್ರೀಲಂಕಾ ಹೌದಲ್ಲ, ವಟಗಾಮಿನಿ ರಾಜರು ಅವರ ನೇತೃತ್ವದಲ್ಲಿ ಸಂಘಟನೆ ನಡೀತು. 5ನೇ ಸಂಘಯಾನ ಬರ್ಮಾದಲ್ಲಿ ನಡೆಯಿತು. 6ನೇ ಸಂಘಯಾನ ಕೂಡ ಬರ್ಮಾದಲ್ಲಿ ನಡೀತು. ಆದರೆ ಈ 6 ಸಂಘಯಾನ ಏನು ಯಾತಕ್ಕೆ ನಡೀತು ಅಂದ್ರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಇರಂದ್ರೆ, ಮೊದಲನೆಯಿಂದ ಸಂಘಯಾನದಿಂದ 6ನೇ ಸಂಘಯಾನವರೆಗೆ ಏನು ತಿಪ್ಪಟಕ ಇದೆಯಲ್ಲ ಅದು ಸರಿ ಇದೆ. ತಿಪ್ಪಟಕ ಸರಿ ಇದೆ. ಯಾಕೆ ಸರಿ ಇದೆ ಅಂದ್ರೆ, ಮೊದಲನೇ ಸಂಘಯಾನಲ್ಲಿ ಎಷ್ಟು ಬಂತಜಗಳು ಸೇರಿದ್ರು, 2ನೇ ಸಂಘಯಾನಲ್ಲಿ ಎಷ್ಟು ಬಂತಗಳು ಸೇರಿದ್ರು, 3ನೇ ಸಂಘಯಾನದಲ್ಲಿ ಎಷ್ಟು ಜನ ಸೇರಿದ್ರು ಅಂದ್ರೆ 6ನೇ ಸಂಘಯಾನ ಕೂಡ ಬಂದು ಅದು ತ್ರಿಪಟಕ ಸರಿ ಇದೆ. ಬಾಬಾ ಸಾಹೇಬ್ ಒಪ್ಕೊಂಡಿಲ್ಲ. ಬಾಬಾ ಸಾಹೇಬ್ ಇದನ್ನ ಒಪ್ಕೊಂಡಿಲ್ಲ. ಯಾಕೆಂದ್ರೆ ಬುದ್ಧದ ಹಬ್ಬ ಅದು ಮಿರಕಲ್ ಪವಾಡ ಇದೆಯಲ್ಲ, ನಂಬಿಕೆ ಮೇಲೆ ಬುದ್ಧಿಸಮ ಇಲ್ಲ. ಬುದ್ಧಿಸಮ್ ಇರೋದು ವಾಸ್ತವ ಸತ್ಯದ ಮೇಲೆ. ಎಲ್ಲಿ ವಾಸ್ತವ ಸತ್ಯ ಇದೆಯೋ ಅಲ್ಲಿ ಧಮ್ಮ ಇರುತ್ತೆ. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಧಮ್ಮ ಅಲ್ಲ, ಅದು ನಂಬಿಕೆ. ಸೊ ಬಾಬಾ ಸಾಹೇಬ್ ಅವರ ಶ್ರೇಷ್ಠ ಡಿಸ್ಕವರಿ ಏನಂದ್ರೆ, ದ ಅನ್ಟಚಬಲ್ಸ್ ಆರ್ ಏನ್ಷಿಯಂಟ್ ಬುದ್ಧಿಸ್ಟ್. ಇಷ್ಟೇ. ಅದಕ್ಕೆ 1 ಗಂಟೆ 2 ಗಂಟೆ ಮಾತಾಡಬೇಕಾಗಿಲ್ಲ. ಬಾಬಾ ಸಾಹೇಬ್ ಏನು ಹೇಳ್ತಾರೆ ಆ ವಾಲ್ಯೂಮ್ ಅಲ್ಲಿ, ಅನ್ಟಚಬಿಲಿಟಿ ಈಸ್ ಎ ಪನಿಷ್ಮೆಂಟ್ ಟು ಸ್ಟಿಕ್ಕಿಂಗ್ ವಿತ್ ಎ ಬುದ್ಧಿಸಮ್. ಪನಿಷ್ಮೆಂಟ್ ಟು ಸ್ಟಿಕ್ಕಿಂಗ್ ವಿತ್ ಎ ಬುದ್ಧಿಸಮ್. ಮೊದಲನೇ ಅಸ್ಪೃಶ್ಯ ಅನ್ಟಚಬಲ್ ಯಾರು? ಚಾತುರ್ವರ್ಣನ ಬಿಟ್ಟು ಹೋದವನು ಫಸ್ಟ್ ಬುದ್ಧ ಚಾತುರ್ವರ್ಣ ಬಿಟ್ಟು ಹೋದ್ರು, ಫಸ್ಟ್ ಪರ್ಸನ್. ಬುದ್ಧನ ಹಿಂದೆ ಯಾರು ಹೋದ್ರು, ದೇ ಆಲ್ ಆರ್ ಲೋ ಕ್ಯಾಸ್ಟ್, ಔಟ್ ಕ್ಯಾಸ್ಟ್ ಅಕಾರ್ಡಿಂಗ್ ಟು ಬ್ರಾಹ್ಮಣಿಸಮ್. ಆದ್ರೆ ಅಕಾರ್ಡಿಂಗ್ ಟು ಬುದ್ಧ ಯಾರು ಇನ್ನೊಬ್ಬರನ್ನ ಜಾತಿಯ ಆಧಾರದ ಮೇಲೆ ನೀನು ಕೆಳ ಜಾತಿ ಅಂತ ಹೇಳ್ತಾರಲ್ಲ, ಹಿ ಈಸ್ ದಿ ಫಸ್ಟ್ ಅನ್ಟಚಬಲ್. ಅಕಾರ್ಡಿಂಗ್ ಟು ಬುದ್ಧ ಬ್ರಾಹ್ಮಿನ್ಸ್ ಆರ್ ದಿ ಔಟ್ ಕ್ಯಾಸ್ಟ್ ಅನ್ಟಚಬಲ್. ಅಕಾರ್ಡಿಂಗ್ ಟು ಬ್ರಾಹ್ಮಿನ್ ದಿ ಬುದ್ಧಿಸ್ಟ್ ಆರ್ ಅನ್ಟಚಬಲ್ ಔಟ್ ಕ್ಯಾಸ್ಟ್. ಇದು ಬಾಬಾ ಸಾಹೇಬ್ ಏನು ಹೇಳ್ತಾರೆ. ಸೊ ದಿಸ್ ಅನ್ಟಚಬಿಲಿಟಿ ಇಟ್ ಈಸ್ ಎ ಪನಿಷ್ಮೆಂಟ್ ಟು ಸ್ಟಿಕ್ಕಿಂಗ್ ವಿತ್ ದಿ ಬುದ್ಧಿಸಮ್. ಅದಲ್ಲ, ಇವಾಗ ವಿಷಯ ನಾವು ಎಲ್ಲಿ ಬರಬೇಕು ಅಂದ್ರೆ ಧಮ್ಮದ ಬಗ್ಗೆ. ಈ ಧಮ್ಮದ ವಿಷಯ ತುಂಬಾ ದೊಡ್ಡದಾಗಿದೆ. ನನಗೆ 3 ದಿವಸ ಬೇಕು ಧಮ್ಮ ವಿಷಯ ಅಧ್ಯಯನ ಶಿಬಿರ ಕೊಡೋದಕ್ಕೆ. 3 ದಿವಸ ಬೇಕು. ಬುದ್ಧನಿಗೆ 6 ವರ್ಷ ಆಯಿತು. ಅಟ್ಲೀಸ್ಟ್ ನಮಗೆ ಈ ಧಮ್ಮದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ 1 ಡೇ ಕ್ಯಾಂಪ್ ಅಥವಾ 2 ಡೇಸ್ ಕ್ಯಾಂಪ್ ಆಗಲಿ 3 ಡೇಸ್ ಕ್ಯಾಂಪ್ ಆಗಲಿ, ಅದು ನಮ್ಮ ಗೌತಮ್ಜಿ ಅವರು 1 ದಿನ ಅದಕ್ಕೆ ಅಂತ ಅವ್ರು ನಿಗದಿ ಮಾಡಿ ಅವಾಗ ಬಂದು ಅದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡ್ಕೊಳ್ಳೋಣ. ಈ ಪ್ರಪಂಚ ದೇವರು ಸೃಷ್ಟಿ ಮಾಡಿದ್ದಾನೆ, ಇದು ಆಚರಣೆ ಸತ್ಯ. ಆಚರಣೆಯಲ್ಲಿ ಇರೋದು ಭಗವಾನ್ ಬುದ್ಧರ ಕಾಲದಲ್ಲಿ. ದೇವರು ಸೃಷ್ಟಿ ಮಾಡಲಿಲ್ಲ ಅಂದ್ರೆ ಈ ಪ್ರಪಂಚ ಯಾರು ಮಾಡಿದ್ರು, ಹೇಗೆ ಬಂತು? ಆ ಒಂದು ಸತ್ಯನ ಅರ್ಥ ಮಾಡಿಕೊಂಡ್ರೆ ನಾವು ಬೌದ್ಧರು. ಪ್ರಪಂಚದ ಶ್ರೇಷ್ಠ ಸತ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಬೌದ್ಧರು. ಶ್ರೇಷ್ಠ ಸತ್ಯನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಬುದ್ಧನ ಬಾಬಾ ಸಾಹೇಬ್ರ ಅನುಯಾಯಿಗಳು.
ನಾವು ಅನುಯಾಯಿಗಳು, ಬೌದ್ಧರಲ್ಲ. ಯಾರು ಬೌದ್ಧರಾಗ್ತಾರೆ? ಯಾರಿಗೆ ಶ್ರೇಷ್ಠ ಸತ್ಯ ಅರ್ಥ ಆಗುತ್ತೋ, ಅಧ್ಯಯನ ಮಾಡ್ಕೊಂಡಿದ್ದಾರೆ, ದೇ ಆರ್ ಬೌದ್ಧರು. ಹಂಗೆ ಇರುವಾಗ ಈ ಧಮ್ಮ ನಿಯಮನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದು ನಿಯಮ? ಧಮ್ಮ. ಬರೀ ಧಮ್ಮ ಅಲ್ಲ, ಸದ್ಧಮ್ಮ. ಬಾಬಾ ಸಾಹೇಬ್ ಅವರು ಏನ್ ಹೇಳ್ತಾರೆ? ಸದ್ಧಮ್ಮನ ಅರ್ಥ ಮಾಡ್ಕೊಳ್ಳಿ. ಕಿಚ್ಚು ಮನುಷ್ಯ ಪಟೀಲಾಗು. ಮನುಷ್ಯ ಹುಟ್ಟಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಯಾಕೆ? ನಾವು ನಾಯಿಯಾಗಿ ಹುಟ್ಟಿಲ್ಲ, ಹಂದಿಯಾಗಿ ಹುಟ್ಟಿಲ್ಲ. ಹಲವಾರು ಪ್ರಾಣಿಗಳಿದೆ, ಕೋಟ್ಯಾಂತರ ಪ್ರಾಣಿಗಳಿದೆ. ಅದೆಲ್ಲ ದಾಟ್ಕೊಂಡು ಬಂದು ನಾವು ಮನುಷ್ಯರಾಗಿ ಹುಟ್ಟಿದೇವಲ್ಲ, ಅಷ್ಟು ಸುಲಭನಾ? ಅದನ್ನ ಏನ್ ಹೇಳ್ತಾರೆ? 5 ಹುಟ್ಟುವ ನೆಲೆಗಳು, 4 ಸ್ಟೇಜ್. ಅದರಲ್ಲಿ ಅಂದಜ ಮೊಟ್ಟೆಯಿಂದ ಹುಟ್ಟುವ ಜೀವಿಗಳು, ಗಬ್ಬೋ ಹೊಟ್ಟೆಯಿಂದ ಹುಟ್ಟುವ ಜೀವಿಗಳು, ಜಲಭೂಜ ನೀರು ಅಂಶ ಇದೆಯಲ್ಲ ಅಲ್ಲಿಂದ ಹುಟ್ಟುವ, ಸಂಸೇದಜ ಅದಕ್ಕೆ ರೂಪನೂ ಇರೋದಿಲ್ಲ. ಆದ್ರೆ ನಾವು ಹುಟ್ಟಿರೋದು ಎಲ್ಲಿ? ಗರ್ಭದಲ್ಲಿ. ಅಂದಿಯಾಗಿ ಹುಟ್ಟಿಲ್ಲ, ನಾಯಿಯಾಗಿ ಹುಟ್ಟಿಲ್ಲ. ನಾವೇನಾಗಿ ಹುಟ್ಟಿದ್ದೀವಿ? ಮನುಷ್ಯನಾಗಿ ಹುಟ್ಟಿದ್ವಿ. ಅಷ್ಟು ಸುಲಭನಾ? ಅಷ್ಟು ಕೋಟ್ಯಾಂತರ ಪ್ರಾಣಿಗಳನ್ನ ದಾಟ್ಕೊಂಡು ಬಂದು ನಾವು ಮನುಷ್ಯನಾಗಿ ಹುಟ್ಟಿದ್ದೀವಿ ಅಲ್ಲ. ಕಿಚ್ಚು ಮನುಷ್ಯ ಪಟಿಲಾಭು, ಕಿಚ್ಚು ಮೆತ್ತಾನ ಜೀವಿತಂ. ಆದರೆ ಸರಿಯಾದ ಬದುಕು, ಶ್ರೇಷ್ಠವಾದ ಬದುಕು, ಸತ್ಯವಾದ ಬದುಕು ಬದುಕೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ ಅಂದ್ರೆ, ಕಿಚ್ಚು ಸದ್ಧಮ್ಮ ಸಾವನಂ. ಶ್ರೇಷ್ಠ ಸತ್ಯನ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಸದ್ಧಮ್ಮ ಸಾವನ. ಶ್ರೇಷ್ಠ ಸತ್ಯನ ಅರ್ಥ ಮಾಡಿಕೊಂಡು ಕಿಚ್ಚು ಬುದ್ಧಾನ ಒಪ್ಪದು. ಶ್ರೇಷ್ಠ ಸತ್ಯನ ಅರ್ಥ ಮಾಡಿಕೊಂಡು ಬೌದ್ಧರು ಆಗುವುದು ಅಷ್ಟು ಸುಲಭ. ಬೇರೆ ಧರ್ಮಗಳಲ್ಲಿ ಒಪ್ಕೊಂಡ್ರೆ ಸಾಕು. ಯಾರು ಬೇಕಾದ್ರೆ ಇಸ್ಲಾಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಹಿಂದೂ ಆಗ್ಬೋದು, ಏನಾಗ್ಬೋದು. ಆದ್ರೆ ಬುದ್ಧಿಸಮ್ ಅಲ್ಲಿ ನೀವು ಸತ್ಯ ತಿಳ್ಕೊಂಡ್ರೆ ಮಾತ್ರ ನೀವು ಬೌದ್ಧರಾಗ್ತೀರಾ. ಇಲ್ಲ ಅಂದ್ರೆ ನೀವು ಬುದ್ಧನ, ಬಾಬಾ ಸಾಹೇಬ್ರ ಅನ್ಯಾಯ ಆಗ್ತೀರ. ನಾನು ನಿಮ್ಗೆ ಆಗಲೇ ಹೇಳಿದೆ, ನಮ್ಗೆ ಸುರೇಶ್ ಗೌತಮ್ ಜಿ ಅವರು ಕೊಟ್ಟಿರುವ ವಿಷಯ ಬಂದು ತುಂಬಾ ಟಫ್ ಸಬ್ಜೆಕ್ಟ್ ಅದು. ಅದಕ್ಕೆ ಅರ್ಧ ಗಂಟೆ 1 ಗಂಟೆ ಆಗೋದಿಲ್ಲ. ಯಾಕಂದ್ರೆ ಒಂದಕ್ಕೆ ಓದೋದು ಚೈನ್ ಲಿಂಕ್ ಇದೆ. ಅದು ಇಲ್ಲಿ ಬ್ರಹ್ಮ ನಿಯಮ ಅದು ಸರಿನಾ ಅಥವಾ ಕಮ್ಮ ನಿಯಮ? ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್, ಕಮ್ಮ ಆರ್ ಬ್ರಹ್ಮ. ಸ್ವಲ್ಪ ನಿಮ್ಮ ಮೈಂಡ್ಗೆ ಸ್ವಲ್ಪ ಅದು ಕ್ಲಿಯರ್ ಆಗಿ ಹೋಗ್ಲಿ ಅಂತ ನಾನು ಸ್ವಲ್ಪ ಶಾರ್ಟ್ ಮಾಡ್ತಾನೆ ಇದ್ದೀನಿ. ಯಾಕಂದ್ರೆ ಟೈಮ್ ನನಗೆ ಬಂದು ತುಂಬ ಕಡಿಮೆ ಕೊಟ್ಟಿದ್ದಾರೆ. ನನಗೆ ಏನಾಯ್ತು ಅಂದ್ರೆ ಅನಿವಾರ್ಯ ಆಯ್ತು. ಯಾಕಂದ್ರೆ ವಿಷಯ ತುಂಬ ಟಫ್ ಇದೆ. ಅಲ್ಲಿ ಹೋಗಿ ಹಂಚನ ನನ್ನ ಸಮಾಜಕ್ಕೆ ಅಂತ ನನಗೆ ಮೈ ಹುಷಾರಿಲ್ಲ ಅಂದ್ರೂ ಕೂಡ ಜನಕ್ಕೆ ಸತ್ಯ ಅರ್ಥ ಆಗಲಿ. ಸೊ ಬಾಬಾ ಸಾಹೇಬರು ಆ ಮೆಮೊರಂಡಮ್ ಕೊಡುವಾಗ ಈ ಧಮ್ಮ ಇದು ದಿಕ್ ತಪ್ಪಿಸ್ತಾ ಇದ್ದಾರೆ. ದ ಬ್ರಾಹ್ಮಿನ್ಸ್ ಆರ್ ಮಿಸ್ಡೈರೆಕ್ಟಿಂಗ್ ದಿ ಬುದ್ಧಿಸಮ್. 6ನೇ ಸಂಗ್ರಹ ನೀವು ಕರೆದಿದ್ದೀರಾ ಇಲ್ಲಿ, ಅದರ ಪರಿಶೀಲನೆ ಮಾಡಿ ಸರಿ ಮಾಡಿ. ಯಾವ ಸರಿ ಮಾಡಬೇಕು? ತಿಪ್ಪಟ ಕರ್ಮ. ಯಾವ ಆಧಾರದ ಮೇಲೆ ಸರಿ ಮಾಡಬೇಕು? ಕಾಲಮ ಸೂಕ್ತದ ಆಧಾರದ ಮೇಲೆ. ಕಾಲಮ ಸೂಕ್ತ ಏನ್ ಹೇಳುತ್ತೆ? ಭಗವಾನ್ ಬುದ್ಧನ ಕಾಲಮ ಅವರು, ಅಂದ್ರೆ ಅದು ಸಮಾಜ. ಬುದ್ಧನ ಅವರು ಅಲ್ಲಿ ಇನ್ವೈಟ್ ಮಾಡುವಾಗ ಬುದ್ಧನ ಹತ್ರ ಪ್ರಶ್ನೆ ಮಾಡ್ತಾರೆ. ಯಾರು? ಈ ಕಾಲಂಬರು. ಏನಂತ ಪ್ರಶ್ನೆ ಮಾಡ್ತಂದ್ರೆ, ಬುದ್ಧ ನಿಮ್ಗಿಂತ ಮುಂಚೆ ಹಲವಾರು ಗುರುಗಳು ಬಂದರು. ಅವರ ದೃಷ್ಟಿಕೋನದಲ್ಲಿ ಒಂದು ಪ್ರವಚನ ಕೊಟ್ಟು ಹೋಗಿದ್ದಾರೆ. ಇವಾಗ ನೀವು ಬಂದಿದ್ದೀರಾ, ನೀವು ಒಂದು ಪ್ರವಚನ ಕೊಡ್ತೀರಾ, ಹೌದಲ್ಲ?
ನಮ್ಗೆ ಗೊಂದಲ ಏನಂದ್ರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು, ಇದು ನಮ್ಗೆ ಇರುವ ಒಂದು ಗೊಂದಲ. ಅದಕ್ಕೆ ಬುದ್ಧ ಹೇಳ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಹೆಚ್ಚಿನ ಸಂಖ್ಯೆ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ, ಒಪ್ಪೇಡಿ. ಹಲವಾರು ಪುಸ್ತಕಗಳಲ್ಲಿ ಬರೆದು ಇಟ್ಟಿದ್ದಾರೆ ಅಂತ ಹೇಳ್ತಾರೆ, ನಿಮ್ಗೆ ಒಪ್ಪಬೇಡಿ. ಮತ್ತು ಕಾಲಾಂತರ ಬಂದಿದೆ ಅಂತ ಹೇಳ್ತಾರೆ, ನಿಮ್ಗೆ ಒಪ್ಪಬೇಡಿ. ಬುದ್ಧ ಹೇಳಿದಾರಂತ ಕೂಡ ಹೇಳ್ತಾರೆ, ಒಪ್ಪಬೇಡಿ. ಯಾವಾಗ ಒಪ್ಕೊಳ್ಬೇಕು? ಯಾವುದೇ ಒಂದು ಸುತ್ತ, ಯಾವುದೇ ಒಂದು ಪ್ರವಚನ ಅದು ವಾಸ್ತವ ಸತ್ಯಕ್ಕೆ ಹೋಲಿಕೆ ಆದರೆ ಅದು ಧಮ್ಮ. ಯಾವುದೇ ಒಂದು ಸುತ್ತ, ಒಂದು ಟೀಚಿಂಗ್ಸು ಅದು ವಾಸ್ತವ ಸತ್ಯಕ್ಕೆ ಹೋಲಿಕೆ ಆಗ್ಲಿಲ್ಲ, ಬಿಟಾಕಿ ಆಗದ. ಇದನ್ನೇ ಬಾಬಾ ಸಾಹೇಬ್ ಹೇಳ್ತಾರೆ, ಈ ಒಂದು ಧೈರ್ಯ ಬುದ್ಧ ಬಿಟ್ಟರೆ ಯಾವುದೇ ಗುರುಗಳಿಗೆ ಅಥವಾ ಪ್ರವಾದಿಗಳಿಗೆ ಈ ಧೈರ್ಯ ಯಾರಿಗೇ ಇಲ್ಲ. ಭಗವಾನ್ ಬುದ್ಧ ಅವ್ರು ಏನು ಹೇಳಿದ್ರು, ನಂತರ ಈ ಧಮ್ಮದಲ್ಲಿ ಏನಾದರೂ ಕೊರತೆ ಇದ್ದರೆ ಅದನ್ನ ಸರಿ ಮಾಡುವ ಹಕ್ಕು ಯಾರು ಬೇಕಾದ್ರೆ ತಗೊಳ್ಬಹುದು. ಆದರೆ ಅದನ್ನ ಸರಿ ಮಾಡುವಾಗ ಅದು ವಾಸ್ತವ ಸತ್ಯಕ್ಕೆ ಹೋಲಿಕೆ ಆದರೆ ಅದು ನನ್ನ ಧಮ್ಮ, ಹೋಲಿಕೆ ಆಗಲಿಲ್ಲ ಅದನ್ನ ನೀವು ಬಿಟ್ಟಾಗಿ. ಸೊ ಬಾಬಾ ಸಾಹೇಬರು ಅವರು ಬುದ್ಧ ಮತ್ತು ಆತನ ಧಮ್ಮದ ಭವಿಷ್ಯ ಬಗ್ಗೆ ಹೇಳುವಾಗ, ಬರೆಯುವಾಗ ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು. ಅಂದ್ರೆ ಈ ರೀತಿಯ ಒಂದು ಕೆಟ್ಟು ಹೋಗಿರುವ ಒಂದು ವಿಷಯಗಳನ್ನ ಸರಿ ಮಾಡೋದು ಹೇಗೆ, ಸರಿ ಮಾಡ್ಬೇಕಾ ಇಲ್ವಾ? ಅದಕ್ಕೆ ಬಾಬಾ ಸಾಹೇಬರು 1954 ಅಕ್ಟೋಬರ್ ಇಲ್ವಾ, ಅವಾಗ ಬಾಬಾ ಸಾಹೇಬ್ನ ಮನುವಾದಿಗಳು ಪತ್ರಿಕೆ ಬರೆಯೋರು, ಏನೋ ನಾಳೆ ಏನೋ ನೀನು ಬುದ್ಧಿಸಮ್ ಕಡೆ ಹೋಗ್ತಾ ಇದೀಯಾ, ಏನಪ್ಪ ನೀನು ಬುದ್ಧಿಸಮ್ ಮಹಾಯಾನ ಹೀನಯಾನ ಒಟ್ಟಾರೆ 18 ಪಂಗಡ ಆಗ್ಬಿಟ್ಟಿತ್ತು. ಅದು 18 ಪಂಗಡ ಯಾವ್ದು ನಿಮ್ಗೆ ಆಮೇಲೆ ನಾನು ಅಧ್ಯಯನ ಶಿಬಿರದಲ್ಲಿ ನಾನು ಹೇಳ್ತೀನಿ. ಆದರೆ 18 ಪಂಗಡಗಳು ಆಗಿತ್ತು. ಸೊ ಈ 18 ಪಂಗಡಗಳನ್ನ ಒಂದು ಮಾಡೋದು ಹೇಗೆ? ಹೌದಲ್ಲ, ಇದು ಬಾಬಾ ಸಾಹೇಬ್ ಮುಂದೆ ಇರುವ ದೊಡ್ಡ ಸವಾಲು. ಅದಕ್ಕೆ ಬಾಬಾ ಸಾಹೇಬ್ ಏನ್ ಮಾಡಿದ್ರು, ಅವ್ರನ್ನ ಪ್ರಶ್ನೆ ಮಾಡುವಾಗ ಬಾಬಾ ಸಾಹೇಬ್ರನ್ನ, ಯಾವ್ದಪ್ಪ ನಿಂದು ಬುದ್ಧಿಸಮ್ ಮಹಾಯಾನ ಹೀನಯಾನ ಅಥವಾ ಸಾವಸ್ತಿವಾದನ ಯಾವುದೇ 18 ಇತ್ತಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಏನ್ ಮಾಡಿದ್ರು, ಒಂದು ಚಪ್ಪಲಿ ತಕೊಂಡು ಬಡಾತ ಓಡಿದ್ರು ಅವ್ರಿಗೆ. ಯಾರಿಗೆ? ಈ ಮನುವಾದಿಯ ಮೀಡಿಯಾಗಳಿಗೆ. ಆವಾಗ ಬಾಬಾ ಸಾಹೇಬ್ ಹೇಳಿದ್ರು, ಮೈ ಬುದ್ಧಿಸಮ್ ಈ ಸೋ ಕಾಲ್ ನಿಯೋ ಬುದ್ಧಿಸಮ್. ನ್ಯೂ ಅಲ್ಲ, NEW ಅಂದ್ರೆ ಇಟ್ ಇಸ್ ನ್ಯೂ. ನ್ಯೂ ಅಂದರೆ ರಿನೋವೇಷನ್. ಒಂದು ಮನೆ ಕೆಟ್ಟೋದು ಏನ್ ಮಾಡ್ತೀವಿ ಅದನ್ನ ರಿನೋವೇಟ್ ಮಾಡ್ತಾವಲ್ವಾ? ಸೊ ಮೈ ಬುದ್ಧಿಸಮ್ ರಿನೋವೇಷನ್. ನ್ಯೂ ಅಂದ್ರೆ ಅದನ್ನ ಸರಿ ಮಾಡುವ ಪದ್ಧತಿ, ನ್ಯೂ ಬುದ್ಧಿಸಮ್. ಯಾಕೆ ಅಂದ್ರೆ ಬುದ್ಧಿಸಮ್ ಒಳಗೆ ಬ್ರಾಹ್ಮಣಿಸಮ್ ಮಿಕ್ಸ್ ಆಗಿದೆ. ತ್ರಿಪಿಟಕದಲ್ಲಿ ಭಗವಾನ್ ಬುದ್ಧ ಜ್ಞಾನೋದಯ ಆದ ಮೇಲೆ ಅವ್ರಿಗೆ ಮನೆಗೆ ಬರ್ತಾರಲ್ವ, ಅಲ್ಲಿ ಅವ್ರು ಯಾರು ಅಂತ ಭಗವಾನ್ ಬುದ್ಧ ಅವ್ರ ಶಕ್ತಿ ಏನು ಅದನ್ನ ತೋರಿಸ್ಕೊಳ್ಳೋದಕ್ಕೆ ಅವರು ಭೂಮಿಯಿಂದ ಆಕಾಶವಾಗಿ ನಿಂತುಕೊಳ್ಳುತ್ತು. ಅದನ್ನ ಮಹಾಸಮಯ ಸೂಕ್ತ ಅಂತಾರೆ ತ್ರಿಪಿಟಕದಲ್ಲಿ. ಇದು ನಿಕಾಯಗಳು ಇದೆಯಲ್ಲ, ಸುತ್ತ ಪಿಟಕ, ವಿನಯ ಪಿಟಕ, ಅಭಿಧಮ ಪಿಟಕ, ದೀಘ ನಿಕಾಯ, ಮಧ್ಯಮ ನಿಕಾಯ, ಇದೆಲ್ಲ ಬಂದ್ರೆ ನಿಮಗೆ ಟೈಮ್ ಬೇಕು, ಅಧ್ಯಯನ ಶಿಬಿರ ಆಗಬೇಕು. ಅದರಲ್ಲಿ ಭಗವಾನ್ ಬುದ್ಧ ಅವ್ರು ಯಾರು ಅಂತ ತೋರಿಸ್ಕೊಳ್ಳೋದಕ್ಕೆ ಬುದ್ಧ ಭೂಮಿಯಿಂದ ಆಕಾಶವರೆಗೆ ನಿಂತ್ಕೊಳ್ತಾರೆ. ಇಲ್ಲಿ ಮಹಾ ಸಮಯ ಸೂಕ್ತ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಕೂಡ ಭೂಮಿಯಿಂದ ಆಕಾಶವರೆಗೆ ನಿಂತ್ಕೊಳ್ತಾನೆ, ಬುದ್ಧನು ನಿಂತ್ಕೊಳ್ತಾನೆ. ಅರ್ಧ ದೇಹದಿಂದ ಬೆಂಕಿ ಬೀಳುತ್ತೆ, ಅರ್ಧ ದೇಹದಿಂದ ನೀರು ಬೀಳುತ್ತೆ. ಇದು ವಾಸ್ತವ ಸತ್ಯನ ಅಥವಾ ಇದು ಮೂಢನಂಬಿಕೆನ?
ಈ ರೀತಿಯ ಹಲವಾರು ಸೂತ್ರಗಳಲ್ಲಿ ಈ ಪವಾಡಗಳು ಅದರಲ್ಲಿ ಸೇರಿಸಿದ್ದಾರೆ. ಅದನ್ನೇ ಬಾಬಾ ಸಾಹೇಬ್ ಅವರು ಅದನ್ನ ಸರಿ ಮಾಡಬೇಕು ಅಲ್ಲಿ ಮನವಿ ಕೊಟ್ಟರು, ಎಲ್ಲಿ ಬರ್ಮಾದಲ್ಲಿ. ಆದರೆ ಅವ್ರೇನು ಮಾಡಿದ್ರು, ಬಾಬಾ ಸಾಹೇಬ್ ಅವ್ರಿಗೆ ಆ ಬಾಬಾ ಸಾಹೇಬ್ ಅನ್ಕೊಂಡಾಗೆ ಅವ್ರಿಗೆ ಏನೋ ಅವರು ಅದ್ರ ಬಗ್ಗೆ ಕೇರ್ ತಗೊಂಡೇ ಇಲ್ಲ. ಸೊ ಆಯ್ತಪ್ಪ, ಅದು ನಾನೇ ಮಾಡಬೇಕು, ಇವಾಗ ಬಾಬಾ ಸಾಹೇಬೇ ಮಾಡಬೇಕು ಅದನ್ನು. ಸೊ ಅದಕ್ಕೆ ಅವರು ಬುದ್ಧ ಮತ್ತು ಅಥವಾ ಧಮ್ಮನ ಬರೆಯಕ್ಕೆ ಹೋದ್ರು. ಬುದ್ಧನ ಧಮ್ಮದಲ್ಲಿ ಬುದ್ಧನ ಧಮ್ಮ ಎಲ್ಲಿದೆ ಈ ತರ ಕ್ವಶನ್ ಹೌದಲ್ಲ. ಬುದ್ಧನ ಧಮ್ಮ ಎಲ್ಲಿ ಇದೆ ಅಂದ್ರೆ ಅದರ ಇದಿದೆಯಲ್ಲ, ಪ್ರೊಲಾಗ್ ಇದೆಯಲ್ಲ, ಪ್ರೊಲಾಗಲ್ಲಿ ಇದೆ. ಏನ್ ಬರೀತಾರೆ ಬಾಬಾ ಸಾಹೇಬ್ರು, ಯಾವುದೇ ಒಂದು ಧರ್ಮ ಕಾಲಾಂತರ ಬಂದಿರುವ ಧರ್ಮ ವರ್ತಮಾನದ ವೈಜ್ಞಾನಿಕ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಆ ಧರ್ಮ ಗೇಲಿ ಧರ್ಮ ಆಗ್ಬಿಡುತ್ತೆ. ಅಸ್ಕ್ರೈಬ್ ಅದೇನಾಗುತ್ತೆ, ಅದು ಅಸ್ಕ್ರೈಬ್ ಅಂದ್ರೆ ಅದು ಗೇಲಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಅದನ್ನ ಸರಿ ಮಾಡುವ ಹಕ್ಕು, ಕರ್ತವ್ಯ ವರ್ತಮಾನಕ್ಕೆ ಇದೆ. ಅದನ್ನು ಸರಿ ಮಾಡುವ ಕರ್ತವ್ಯ ವರ್ತಮಾನಕ್ಕೆ ಇದೆ. ಯಾಕೆ ಅಂದ್ರೆ ಬುದ್ಧಿಸಂ ಬಿಟ್ಟರೆ ಬರೀ ಯಾವುದೇ ಧರ್ಮನ ನೀವು ಸರಿ ಮಾಡುವ ಹಕ್ಕು ನಿಮಗೆ ಇಲ್ಲ. ಯಾಕೆ? ಇಟ್ ಇಸ್ ರಿವೀಲ್ಡ್ ಇದ್ರೆ ದೇವರಿಂದ ಸ್ವರ್ಗದಿಂದ ಅದು ಇಳಿದಿರೋದು. ಮನುಷ್ಯ ಕೈ ಹಿಡಕ್ಕೆ ಅಲ್ಲಿ ಹಕ್ಕು ಇಲ್ಲ. ಆದರೆ ಬುದ್ಧಿಸಮ್ ಆ ರೀತಿ ಅಲ್ಲ. ಯಾರು ಬೇಕಾದ್ರೆ ಅಲ್ಲಿ ಕೈ ಇಡಬಹುದು, ಆದರೆ ವಾಸ್ತವ ಸತ್ಯಕ್ಕೆ ಅದು ಹೋಲಿಕೆ ಆಗಬೇಕು. ಆ ಒಂದು ದೃಷ್ಟಿಕೋನ ಬಾಬಾ ಸಾಹೇಬ್ ಇಟ್ಕೊಂಡು ಆ ಬುದ್ಧನ ಧಮ್ಮನ ಅವರು ಬರೆಯಕ್ಕೆ ಹೋದ್ರು. ಆದರೆ ಅದರಲ್ಲಿ ಎರಡು ವಿಷಯ ಇದೆ. ಒಂದು ಶ್ರೇಷ್ಠ ಸತ್ಯನೂ ಇದೆ, ಎರಡನೇದು ಕೆಲವು ಕಡೆ ಸ್ವಲ್ಪ ಪವಾಡ ಮಿರಕಲ್ಲು ಇಟ್ಟಿದ್ದಾರೆ. ಯಾವುದೇ ಒಂದು ಫಿಲಾಸಫರ್, ಬುದ್ಧಿಜೀವಿ ಬರೆಯುವಾಗ ಹೆಚ್ಚು ಸತ್ಯನ ಬರಿಬೇಕು, ಅದ್ರ ಜೊತೆಗೆ ಕೆಲವು ಈ ರೀತಿಯ ಒಂದು ಪವಾಡಗಳು ತುಂಬ ಕಡಿಮೆ ಇರಬೇಕು. ಅಂದ್ರೆ ಪವಾಡ ಇಲ್ಲ, ಆದ್ರೆ ಅದು ಬೇಕು. ಯಾಕೆ ಬೇಕು ಅಂದ್ರೆ ಬಾಬಾ ಸಾಹೇಬ್ ಅವ್ರಿಗೆ ಅವ್ರನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಎಲ್ಲಿ ಬಾಬಾ ಸಾಹೇಬರು ಸ್ಟ್ರಾಟಜಿನ ಬೆಳೆಸ್ಕೊಳ್ತಾರೆ. ಸ್ಟ್ರಾಟಜಿ, ತಂತ್ರ ಅಂದ್ರೆ ಏನು? ಸುಳ್ಳುನೂ ಅಲ್ಲ, ಸತ್ಯನೂ ಅಲ್ಲ. ಅದೇನದು? ಸ್ಟ್ರಾಟಜಿ. 1931 ವಿ ಆರ್ ನಾಟ್ ಹಿಂದೂ ಅಂತ ಬಾಬಾ ಸಾಹೇಬ್ರು ಹೇಳಿದ್ರ. ವಿ ಆರ್ ನಾಟ್ ಹಿಂದೂ ಅಂತ ಹೇಳುವ ಬಾಬಾ ಸಾಹೇಬ್ರು 35 ಐ ವಾಸ್ ಬಾರ್ನ್ ಆಸ್ ಎ ಹಿಂದೂ ಯಾಕೆ ಹೇಳಿದ್ರು? 31, 32 ಸಪ್ರೇಟ್ ಎಲೆಕ್ಟ್ರಾಲ್, ವಿ ಆರ್ ನಾಟ್ ಹಿಂದೂ, ವಿ ಆರ್ ಎ ಸಪ್ರೇಟ್ ಎಂಟಿಟಿ. ಹೌದಲ್ಲ? ಹಂಗೆ ಇರುವಾಗ 35 ಐ ವಾಸ್ ಬಾರ್ನ್ ಆಸ್ ಎ ಹಿಂದೂ, ಏನದು? ಅದು ಸುಳ್ಳು ಅಲ್ಲ, ಅದು ಸತ್ಯನೂ ಅಲ್ಲ. ಏನದು? ತಂತ್ರ, ಸ್ಟ್ರಾಟಜಿ. ನಾವು ಹಿಂದೂ ಅಲ್ಲ, ಹಿಸ್ಟೋರಿಕಲ್ ಟ್ರೂತ್. ನಾವು ಹಿಂದೂ ಅಲ್ಲ, ಅದು ಹಿಸ್ಟೋರಿಕಲ್, ಐತಿಹಾಸಿಕ ಸತ್ಯ. ವಿ ಆರ್ ಹಿಂದೂ, ಇಟ್ ಇಸ್ ಪ್ರಾಕ್ಟಿಕಲ್ ಟ್ರೂತ್. ವಿ ಆರ್ ಹಿಂದೂ, ಆಚರಣೆ ಸತ್ಯ ಅದು. ಐ ವಿಲ್ ನಾಟ್ ಡೈ ಆಸ್ ಎ ಹಿಂದೂ, ನೆಸೆಸರಿ ಟ್ರೂತ್, ಅನಿವಾರ್ಯ. ಈ ರೀತಿಯ ಬಾಬಾ ಸಾಹೇಬ್ ಅವರ ಸುಮಾರು 175 ಸ್ಟ್ರಾಟಜಿಗಳನ್ನ ನಾವು ಅರ್ಥ ಆದರೆ ಬಾಬಾ ಸಾಹೇಬ್ ನಮಗೆ ಆಳವಾಗಿ ಅರ್ಥ ಆಗ್ತಾರೆ. ಹೌದಲ್ಲ? ಸೊ ಹಂಗೆ ಇರುವಾಗ ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ಅಂದ್ರೆ, ಈ ಧಮ್ಮದ ವಿಷಯ ಬಂದು ತುಂಬಾ ಆಳವಾಗಿದೆ.
ಇದು ಒನ್ ಮ್ಯಾನ್ ಕೆಲಸ ಅಲ್ಲ, ಇದು ದೊಡ್ಡ ಟೀಮ್ ವರ್ಕ್ ಆಗಬೇಕು. ಆ ಟೀಮ್ ವರ್ಕ್ ಯಾರು ಮಾಡಬೇಕು? ಬಾಬಾ ಸಾಹೇಬ್ ಹೇಳಿದ್ರಲ್ಲ 56ರಲ್ಲಿ ಡೆಲ್ಲಿಯಲ್ಲಿ ಏರ್ಪೋರ್ಟ್ ಅಲ್ಲಿ ಇದಕ್ಕೆ ಹೋಗ್ತಾರೆ, ಕಾಠ್ಮಂಡುಗೆ, ಕಾಲ್ ಮಾರ್ಕ್ಸ್ ಅಂಡ್ ಬುದ್ಧಿಸಂ ಬಗ್ಗೆ. ಆವಾಗ ಬಾಬಾ ಸಾಹೇಬನ್ನ ಇವರು ಭೇಟಿ ಆಗ್ತಾರೆ. ಯಾರು? ನಮ್ಮ ಕರ್ನಾಟಕದವರು. ಏನ್ ಹೆಸರು ಅವ್ರದ್ದು? ಇಸ್ ಎ ಲಿಂಗಾಯತ್ ಪರ್ಸನ್. ಅವ್ರು ಬಾಬಾ ಸಾಹೇಬ್ನ ಭೇಟಿ ಆಗಿಬಿಟ್ಟು ಬಾಬಾ ಇಲ್ಲ ಸ್ವಲ್ಪ ಮೆಮೊರಿ ಕಡಿಮೆ ಆಗ್ತಾ ಇದೆ. ಅವಾಗ ಅವರು ಬಾಬಾ ಸಾಹೇಬ್ನ ಪ್ರಶ್ನೆ ಮಾಡ್ತಾರೆ, ಬಾಬಾ ಸಾಹೇಬ್ರೆ, ನಿಮ್ಮ ಆರೋಗ್ಯ ಎಷ್ಟು ಕೆಟ್ಟೋಗಿದೆ, ಈ ಆರೋಗ್ಯ ಇಟ್ಕೊಂಡು ಇಡೀ ಈ ದೇಶಾದ್ಯಂತ ನಾನು ಧಮ್ಮ ಕರ್ತಿದ್ದು ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಸಾಧ್ಯ ಅಂತ ಅವರು ಪ್ರಶ್ನೆ ಮಾಡುವಾಗ ಬಾಬಾ ಸಾಹೇಬರು ಸ್ವಲ್ಪ ಅವ್ರಿಗೆ ನೋವಾಗುತ್ತೆ, ಮನಸ್ಸಿಗೆ ನೋವಾಗ್ಬಿಟ್ಟು ಅವ್ರನ್ನ ಇಟ್ಕೊಂಡಿರ್ತಾರಲ್ಲ ಸಪೋರ್ಟ್ಗೆ, ಅಲ್ಲಿ ಕೈ ಜಡಿಸ್ತಾರೆ ಬಾಬಾ ಸಾಹೇಬ್. ಬಿಡಪ್ಪ ಬಿಟ್ಟು, ಈ ಧಮ್ಮ ಕಟ್ಟುವ ವಿಷಯದಲ್ಲಿ ಐ ಆಮ್ ನಾಟ್ ಎ ಸಿಕ್ ಪರ್ಸನ್. ಭೂಮಿನ ಅವರು ಹೊಡ್ಕೊಂಡು ಏನ್ ಹೇಳ್ತಾರೆ ಅಂದ್ರೆ, ಐ ಫೀಲ್ ಮೈ ಗಿಲ್ಟಿ. ನನ್ನ ತಪ್ಪು ನನಗೆ ಅರಿವು ಆಗ್ತಾ ಇದೆ. ಏನ್ ತಪ್ಪು ಅಂದ್ರೆ, ಈ ಧಮ್ಮನ ನಾನು ತುಂಬಾ ಮುಂಚೆ ತಗೊಂಡು ಹೋಗ್ಬೇಕಾಯ್ತು, ತುಂಬಾ ಲೇಟ್ ಮಾಡಿಬಿಟ್ಟೆ. ಐ ಫೀಲ್ ಬೈ ಗಿಲ್ಟಿ. ಅದು ನನಗೆ ಒಂದು ನಂಬಿಕೆ ಇದೆ, ಮೈ ಲ್ಯೂಟಿನೆಂಟ್, ನನ್ನ ಹಿಂಬಾಲಕರು, ನನ್ನ ಫಾಲೋ ಮಾಡೋವರು ಇಡೀ ದೇಶದಂತ ಧಮ್ಮ ಕಟ್ತಾರೆ ಅಂತ ಒಂದು ನಂಬಿಕೆ ನಾನು ಹೋಗ್ತೀನಿ. ಬಾಬಾ ಸಾಹೇಬರು ಹಂಗೆ ಹೇಳಿದ್ರು. ತದನಂತರ ಡಿಸೆಂಬರು 6ಗೆ ಮುಂಚೆ ಬಾಬಾ ಸಾಹೇಬರು ಹತ್ಕೊಂಡು ಹೋಗ್ತಾರೆ. ಭಗವಾನ್ ಬುದ್ಧ ಹತ್ಕೊಂಡು ಹೋಗ್ಲಿಲ್ಲ, ಖುಷಿಯಾಗಿ ಹೋದ್ರು. ಬಾಬಾ ಸಾಹೇಬರು ಹತ್ಕೊಳ್ತಾ ಇದ್ರು. ಅವ್ರ ಹತ್ತುವವ್ರು ಕೇಳ್ತಾರೆ, ಬಾಬಾ ಸಾಹೇಬ್ರೆ, ಈ ರೀತಿಯ ನೀವು ಹತ್ತಿರ ಮುಂಚೆ ನೋಡ್ಲಿಲ್ಲ ನಾನು, ಇವತ್ತು ತುಂಬಾ ಅಳ್ತಾ ಇದ್ದೀರಾ ನೀವು ಅಂತ ಅವರು ರತ್ತು ಅವರು ಬಾಬಾ ಸಾಹೇಬ್ನ ಕೇಳುವಾಗ, ಭಗವಾನ್ ಬುದ್ಧ ಯಾಕೆ ಹತ್ಕೊಂಡು ಹೋಗ್ಲಿಲ್ಲ, ಬಾಬಾ ಸಾಹೇಬ್ ಯಾಕೆ ಬಂದವರು ಹತ್ಕೊಳ್ತಿರೋದು ಅಂದ್ರೆ ಏನ್ ಹೇಳ್ತಾರೆ ಬಾಬಾ ಸಾಹೇಬ್ರು? ರತ್ತು, ಟೆಲ್ ಮೈ ಪೀಪಲ್, ನನ್ನ ಜನಕ್ಕೆ ಹೇಳಿ, ತುಂಬಾ ಏನ್ ಹೇಳ್ತಾರೆ ಅವರು, immiserable misery, ಪದಗಳು ನೋಡಿ ಹೇಗಿದೆ. immiserable misery, hurdle, along with lot of hurdle, fighting with my enemy. ಈ ಪದಗಳು ಕೇಳ್ಕೊಳ್ಳಿ. ಐ ಆಮ್ ಫೈಟಿಂಗ್ ವಿತ್ ಮೈ ಎನಿಮಿ. ಮತ್ತು ಮಿಸರಬಲ್, ಈ ಒಂದು ದುಃಖದಿಂದ ಈಗ ನಾನು ಈ ಒಂದು ಧಮ್ಮನ ನಾನು ಹಂತ ಹಂತವಾಗಿ ತಗೊಂಡು ಬಂದಿದ್ದೀನಿ. ನನ್ನ ಸಮಾಜಕ್ಕೆ ಹೇಳೋ, ಅವ್ರ ಕೈಯಿಂದ ಆದ್ರೆ ಇದನ್ನ ಮುನ್ನಡೆಸಲಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಅದು ಅಲ್ಲಿ ಆದ್ರೂ ಇರಲಿ. ಯಾವುದೇ ಕಾರಣಕ್ಕೆ ಅದನ್ನ ನೀವು ಹಿಂದಿರ್ಸಕ್ಕೆ ಇದ್ದಿದ್ದಕ್ಕೆ ಬಿಡ್ಬೇಡಿ. ಯಾಕೆಂದ್ರೆ ಯಾರೋ ಒಬ್ಬನು ಬರ್ತಾನೆ, ಅದನ್ನ ಅವನು ಸುಧಾರ್ತಾನೆ. ಇದು ಬಾಬಾ ಸಾಹೇಬರು ನಮ್ಮ ಸಮಾಜಕ್ಕೆ. ಭಗವಾನ್ ಬುದ್ಧಕ್ಕೆ ಯಾಕೆ? ಭಗವಾನ್ ಬುದ್ಧ ಮುಂಚೆ 1000 ಭಿಕ್ಷು ಸಂಘ ಇತ್ತು ಅಲ್ಲಿ. ಸೊ ಬುದ್ಧನ್ಗೆ ಏನಂದ್ರೆ, ನಾವು ಹೋದ್ರೂ ಪರವಾಗಿಲ್ಲಪ್ಪ, ನನ್ನ ಧಮ್ಮನ ಮುನ್ನಡೆಸೋದಕ್ಕೆ 1000 ಭಿಕ್ಷು ಸಂಘ ಇಲ್ಲಿ ಇದೆಯಲ್ಲ, ಅದಕ್ಕೆ ಭಗವಾನ್ ಬುದ್ಧನಿಗೆ ಬಂದು ಆ ನೋವಿಲ್ಲ, ಏನಿಲ್ಲ, ಸುತ್ತ ಹೋದ್ರು. ಅದೇ ಬಾಬಾ ಸಾಹೇಬ್ ಅವ್ರಿಗೆ ಮುಂದೆ ನನ್ನ ಈ ಧಮ್ಮನ ತಕೊಂಡು ಹೋಗುವನು ಒಬ್ಬನು ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ರತ್ತು ಒಬ್ಬರನ್ನ ನೋಡ್ಬಿಟ್ಟು ಸತ್ತೋಗ್ಬಿಡ್ತೀನಿ ನಾನು, ಒಬ್ರಿಗೂ ಕಾಣ್ತಾ ಇಲ್ಲ ನಿಮಗೆ ಈ ನೋವು. ಹೌದಾ? ಯಾವುದೇ ಒಂದು ಬಾಬಾ ಸಾಹೇಬ್ ವಿಷಯ, ಬುದ್ಧ ವಿಷಯ, ಅಲ್ಲಿ ಏನಿದೆ ಅಂದ್ರೆ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಬಾಬಾ ಸಾಹೇಬರ ಸಂವಿಧಾನ ಇದೆಯಲ್ಲ, ಅದು 4 ಅಡಿಯಲ್ಲಿದೆ. ಅದು ಯಾವ್ದು? ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ನಾವು ನಮ್ಮ
ಇಂಟೆಲೆಕ್ಚುವಲ್ಗಳು, ಬುದ್ಧಿಜೀವಿಗಳು ಎಲ್ಲ ಮಾತಾಡ್ತೀವಿ. ಆದರೆ ಮಾತಾಡುವಾಗ ಕೂತಿರೋ ಉಪಾಸಕರಿಗೆ ಅವ್ರಿಗೆ ನಾವು ಒಂದು ಗುರಿ ತೋರಿಸ್ಬೇಕು. ನಾವು ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು, ಬಾಬಾ ಸಾಹೇಬ್ ನಮ್ಗೆ ಏನ್ ಮಾಡಿ ಹೇಳಿದ್ದಾರೆ ಎಂತದ್ದು ದಿಕ್ ತೋರಿಸ್ಬೇಕಾ ಇಲ್ವಾ? ಆದ್ರೆ ಅವನ ಗೊಂದಲದಲ್ಲಿ ಬಿಟ್ರೆ ಇದೆಲ್ಲ ಮಾಡಿ ಏನ್ ಸುಖ? ಗೊಂದಲ ಇರಬಾರ್ದು. ರಿಸರ್ವೇಶನ್ ಬಾಬಾ ಸಾಹೇಬರು ಬಂದು 2 ಪರ್ಸನಾಲಿಟಿ. ಬಾಬಾ ಸಾಹೇಬರು ಒಂದು ಪರ್ಸನಾಲಿಟಿ ಅಲ್ಲ. ಒಂದು ಬಾಬಾ ಸಾಹೇಬು ಈಸ್ ಫಂಡಮೆಂಟಲ್ ರೈಟ್, ನಿಮ್ಮ ಹಕ್ಕು ತಗೊಳ್ಳಿ. ಇನ್ನೊಂದು ಬಾಬಾ ಸಾಹೇಬ್ ಬಂದು ಫಿಲಾಸಫರ್, ತತ್ವ ಸಿದ್ಧಾಂತ. ಅಕ್ಟೋಬರ್ 13ಗೆ ಬಾಬಾ ಸಾಹೇಬರ ಪ್ರೆಸ್ ಮೀಟ್ ಏನ್ ಹೇಳ್ತಾರೆ? ಐ ಪ್ರಾಮಿಸ್ ಗಾಂಧೀಜಿ I will choose a religion which will damage Hinduism very least. Buddhism is a sect of Hinduism. ಅಲ್ಲಿ ಏನಿದೆ ಸ್ಟ್ರಾಟಜಿ, ಸತ್ಯ ಇಲ್ಲ, ಸುಳ್ಳು ಅಲ್ಲ. ಮತ್ತೇನಂತಾರೆ? ದಲಿತ್ ಶುಡ್ ನಾಟ್ ರಿಮೈನ್ ಫಾರ್ ದೇರ್ ಕನ್ಸೆಷನ್. ಸವಲತ್ತಕ್ಕಾಗಿ ನಾವು ಅಸ್ಪೃಶ್ಯರಾಗಿ ಇರಬಾರ್ದು. ಈ ಒಂದು ರಿಸರ್ವೇಶನ್ ಕೊಟ್ಟಿರೋದು ನಾನೇ. ನನ್ಗೆ ಗೊತ್ತಿಲ್ವಾ? ನೀವು ಬೌದ್ಧರಾದ್ರೆ ನಿಮ್ಮ ಮೀಸಲಾತಿ ಹೋಗೋದಿಲ್ಲ. ಒಂದು ಕಾಲದಲ್ಲಿ ಕ್ರೈಸ್ತರು SC/ST ಇದ್ದರು, ದೇ ಕನ್ವರ್ಟ್ ಟು ಕ್ರಿಶ್ಚಿಯಾನಿಟಿ. ಅಲ್ಲಿ ಕ್ಯಾಸ್ಟ್ ಹೋಯಿತು, ರಿಲಿಜನ್ ಆಧಾರದ ಮೇಲೆ ರಿಸರ್ವೇಶನ್ ಅಲ್ಲಿ ಇದೆ. ಒಂದು ಕಾಲದಲ್ಲಿ ಮುಸಲ್ಮಾನರು SC/ST ಇದ್ರು, ಅವ್ರು ಮುಸ್ಲಿಂ ಆದ್ರು. ಮೈನಾರಿಟಿ 14% ಅಕಾರ್ಡಿಂಗ್ ಟು ದೇರ್ ರಿಲಿಜನ್ ಅಲ್ಲಿ ಇದೆ. ಅದೇ ತರ ನೀವೆಲ್ಲ ಬೌದ್ಧರಾದರೆ ನಿಮ್ಮ ಕ್ಯಾಸ್ಟ್ ಹೋಗುತ್ತೆ, ಧರ್ಮ ಬಂದು ನಿಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಿಮ್ಮ ಹಿಂದೆ ಬರುತ್ತೆ. ಈ ಬಿಸ್ತರಿ ಕೊಟ್ಟಿರೋದಕ್ಕೆ ನಾನು ಎಷ್ಟು ಬಾಧೆ ಬಿದ್ದಿದ್ದೀನಿ, ಎಷ್ಟು ದುಃಖ ಅನುಭವಿಸಿದ್ದೀನಿ, ನನ್ಗೆ ಗೊತ್ತಿಲ್ವಾ? ನೀವು ಬೌದ್ಧರಾಗುವ ಮುಖಾಂತರ ನಿಮ್ಗೆ ಯಾವುದು ಹೋಗೋದಿಲ್ಲ, ರಿಸರ್ವೇಶನ್ ಹೋಗೋದಿಲ್ಲ, ಆಯ್ತಲ್ಲ. ಮತ್ತು ಧಮ್ಮದ ಬಗ್ಗೆ ಇನ್ನು 5 ನಿಮಿಷ 10 ನಿಮಿಷ ತಗೊಳ್ತೀನಿ ಸಲ. ಯಾಕಂದ್ರೆ ನಾನು ಇನ್ನ ಧಮ್ಮ ವಿಷಯನೇ, ಯಾಕೆ ಬೆಳಗ್ಗೆಯಿಂದ ಮಾತುಗಳನ್ನ ಕೇಳುವಾಗ ನನ್ನ ಮೈಂಡೇ ಬೇರೆ ಥರ. ಯಾಕಂದ್ರೆ ನಿಮ್ಗೆ ಇದು ಬೇಕು ಅಂತಾನೆ ಮೈಂಡ್ ನನಗೆ ಆ ಥರ ಹೋಗ್ತಾ ಇದೆ. ಸೊ ಇಲ್ಲಿ ಬ್ರಹ್ಮ ನಿಯಮ ಇಲ್ಲ, ಇಲ್ಲಿ ಏನಿದೆ? ಕಮ್ಮ ನಿಯಮ. ಅದಕ್ಕೆ ನಾವು ಈ ಪ್ರಪಂಚ ಹೇಗೆ ಅಸ್ತಿತ್ವಕ್ಕೆ ಬಂತು ಮೊದಲ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ 5 ನಿಯಮಗಳು ನಮ್ಗೆ ಗೊತ್ತಾಗಬೇಕು. 5 ನಿಯಮಗಳು ಯಾವುದು? 5 ನಿಯಮಗಳು ಪಂಚ ನಿಯಮ ಧಮ್ಮ. ಅದು ಅಭಿಧಮ್ಮ. ಅದು ಧಮ್ಮ ಬೇರೆ, ಸುತ್ತ ಬೇರೆ ಅದಲ್ಲ. ಬುದ್ಧ ಯಾರು? ಬುದ್ಧ ಬಂದು ಧಮ್ಮ ಅಲ್ಲ. ಬುದ್ಧ ಹಿಸ್ಟ್ರಿ, ಇತಿಹಾಸ. ಧಮ್ಮ ಬಂದು ನಾಟ್ ಹಿಸ್ಟ್ರಿ. ಗೊತ್ತಾಯ್ತಾ? ಯಾಕೆ ಧಮ್ಮ ಇತಿಹಾಸ ಅಲ್ಲ, ಯಾಕೆ ಬುದ್ಧ ಇತಿಹಾಸ ಅಂದ್ರೆ ಎಲ್ಲಿ ಹುಟ್ಟು ಸಾವಿದೆಯೋ ಅಲ್ಲಿ ಇತಿಹಾಸ ಇರುತ್ತೆ, ಎಲ್ಲಿ ಹುಟ್ಟು ಸಾವು ಇಲ್ವೋ ಅಲ್ಲಿ ಧಮ್ಮ ಇರುತ್ತೆ. ಏಚ ಧಮ್ಮ ಅತೀತ ಚ ಏಚ ಧಮ್ಮ ಅನಾಗತ ಪಚ್ಚೋಪನ್ನು ಚಾಯೇ ಧಮ್ಮ ಅಹಂ ಬಂದಾನಿ ಸಂಪದ. ಸೊ ಧಮ್ಮ ಬಂದು ಅದಕ್ಕೆ ಹುಟ್ಟು ಇಲ್ಲ, ಸಾವಿಲ್ಲ, ಅದಕ್ಕೆ ಪ್ರಾರಂಭ ಇಲ್ಲ, ಅದಕ್ಕೆ ಅಂತ್ಯನೂ ಇಲ್ಲ. ಅದೇನದು? ಇಟ್ ಈಸ್ ಎ ಎವಲ್ಯೂಷನ್. ಧಮ್ಮ ಇಸ್ ಎ ಎವಲ್ಯೂಷನ್. ಗೊತ್ತಾಯ್ತಾ? ಎವಲ್ಯೂಷನ್ ಹೇಗೆ? ಥ್ರೂ ವೊಲ್ಯೂಷನ್. ವೊಲ್ಯೂಷನ್ ಅಂದ್ರೆ ಏನು? ಇದು ಯಾರು ಮಾಂಸ ಮೂಲೆ ತಂದು ಮಾಡುವ ಪದ್ಧತಿ ಅಲ್ಲ. ಇದು ಬಂದು ರಚನಾತ್ಮಕ ಪರಿಣಾಮ ಬೆಳವಣಿಗೆ. ಗೊತ್ತಾಯ್ತಾ? ರಚನಾತ್ಮಕ ಪರಿಣಾಮ ಬೆಳವಣಿಗೆ. ಏನು ಬೆಳವಣಿಗೆ? ಈ ಪ್ರಪಂಚ
ಈ ಪ್ರಪಂಚದ ಸಮೀಕರಣ ಏನು? ಪಂಚಖಂಡ. ಇದು ಏನು ಹೇಳ್ತದ? ದಿ ಕಾಂಬಿನೇಷನ್ ಆಫ್ ದಿಸ್ ವರ್ಲ್ಡ್, 5 ಅಗ್ರಿಗೇಟ್. ಪಂಚಖಂಡ ಇಸ್ ದಿ ಕಾಂಬಿನೇಷನ್ ಆಫ್ ದಿ ವರ್ಲ್ಡ್. ಇಷ್ಟೇ, ಹೌದಲ್ಲ? ಈ ಪಂಚಖಂಡ ಒಬ್ಬ ಸೃಷ್ಟಿಕರ್ತ ಸೃಷ್ಟಿ ಮಾಡಿದ್ದಾನೆ, ಇದು ನಂಬಿಕೆ. ಬುದ್ಧನ ಪ್ರಶ್ನೆ ಏನು? ಇಫ್ ದಿಸ್ ವರ್ಲ್ಡ್ is combination of these 5 aggregate panchakhanda, then what is the combination of that ಸೃಷ್ಟಿಕರ್ತ? ಅವನ ಸಮೀಕರಣ ಏನು? ಈ ಪಂಚಖಂಡ ಒಳಗಡೆ ಆತನು ಇದ್ದಾನ ಅಥವಾ ಪಂಚಖಂಡದಿಂದ ಆತನು ಪಾರಾಗಿದ್ದ? ಪಂಚಖಂಡ ಒಳಗಡೆ ಇದ್ರೆ ಸೃಷ್ಟಿಕರ್ತ ಆಲ್ಸೋ ಎ ಲಿವಿಂಗ್ ಬೀಯಿಂಗ್ ಅಮಾಂಗ್ ಮೆನಿ ಲಿವಿಂಗ್ ಬೀಯಿಂಗ್. ಹಂದಿ, ನಾಯಿ ಎಲ್ಲ ಪಂಚಖಂಡ, ನಾವು ಕೂಡ ಪಂಚಖಂಡನೇ. ಸೃಷ್ಟಿಕರ್ತಗಳ ಪಂಚಖಂಡ ಅಂದ್ರೆ ಅವನು ಕೂಡ ಈ ಒಂದು ಸಾಲೆಯಲ್ಲಿ ಲಿವಿಂಗ್ ಬೀಯಿಂಗ್ ಅಮಾಂಗ್ ಮೆನಿ ಲಿವಿಂಗ್ ಬೀಯಿಂಗ್. ಇಲ್ಲ, ಆ ಸೃಷ್ಟಿಕರ್ತ ಅಪಾರ್ಟ್ ಫ್ರಮ್ ದಿ ಪಂಚಖಂಡ, ಎನಿಥಿಂಗ್ ಅಪಾರ್ಟ್ ಫ್ರಮ್ ದಿ ಪಂಚಖಂಡ, ದಟ್ ಈಸ್ ಎಂಪ್ಟಿನೆಸ್. ಅದೇನದು? ಎಂಪ್ಟಿನೆಸ್, ಶೂನ್ಯ. ಆದ್ರೆ ಬುದ್ಧಿಸಮ್ ಅಲ್ಲಿ ಇನ್ನೊಂದು 5 ಮಿನಿಟ್ಸ್ ತಗೊಳ್ತೀನಿ ಸುರೇಶ್ಜಿ, ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೀನಿ 5 ನಿಮಿಷದಲ್ಲಿ. ಸೊ ಏನ್ ಹೇಳಿದೆ ನಾನು? ರಚನಾತ್ಮಕ ಪರಿಣಾಮ ಬೆಳವಣಿಗೆ ಪಂಚಖಂಡ ಇದಲ್ಲ. ಈ ಪ್ರಪಂಚ ಬಂದು ಇದು ಹೇಗೆ ಬಂತು ಅಂದ್ರೆ ರಚನಾತ್ಮಕ ಪರಿಣಾಮ ಬೆಳವಣಿಗೆ ವಿನ ಇದು ಯಾರು ಮಾಂಸ ಮೂಳೆ ತಂದು ಮಾಡೋದು ಪದ್ಧತಿ ಅಲ್ಲ, ಹೌದಲ್ಲ? ಅದಕ್ಕೆ ಈ ಪಂಚನಿಯಮ ಧಮ್ಮನ ಅರ್ಥ ಮಾಡ್ಕೊಳ್ಬೇಕು, ಪಂಚಖಂಡನ ಅರ್ಥ ಮಾಡ್ಕೊಳ್ಬೇಕು, ಪಟಿತ ಸಮುಪಾದನ ಅರ್ಥ ಮಾಡಬೇಕು, ಮತ್ತು ಧಮ್ಮ ನಿಯಮ, ಉತು ನಿಯಮ, ಬೀಜ ನಿಯಮ, ಚಿತ್ತ ನಿಯಮ, ಕಮ್ಮ ನಿಯಮ, ಧಮ್ಮ ನಿಯಮ, ಈ 5 ನಿಯಮಗಳು ಪಟಿತ ಸಮುಪಾದ ಮತ್ತು ಧಮ್ಮ ನಿಯಮ ಇದೆಯಲ್ಲ, ಆ ಧಮ್ಮ ನಿಯಮ ಎಲ್ಲಿದೆ ಅಂದ್ರೆ ಧಮ್ಮ ಚಕ್ರ ಇದೆಯಲ್ಲ, ಧಮ್ಮ ಚಕ್ರದ ಒಳಗೆ ಅವಲಂಬಿಸಿಕೊಂಡಿರುವ ಧಮ್ಮಚಕ್ರದ ಒಳಗೆ ಅವಲಂಬಿಸಿಕೊಂಡಿರುವ ಅನುಬಂಧಿತ ಸಂಬಂಧಗಳ ಧಮ್ಮ ನಿಯಮಗಳನ್ನ ಅರ್ಥ ಆದರೆ ಈ ಪ್ರಪಂಚ ಹೇಗೆ ಬಂತು ಇದರೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಈ ವಿಷಯಗಳು ಅರ್ಧ ಗಂಟೆದಲ್ಲಿ 1 ಗಂಟೆದಲ್ಲಿ ಹೇಳಕ್ಕೆ ಆಗುತ್ತಾ? ಅದಕ್ಕೆ ಈ ಅಶೋಕ ಚಕ್ರ, ಅದು ಚಕ್ರ ಅಶೋಕೊಂದಲ್ಲ, ಅದ ಕಂಡಿಡ್ದು ಯಾರು? ಬುದ್ಧ. ಜಾರಿಗೆ ತಂದವರು ಅಶೋಕ, ಆದ್ರೆ ಆ ಧಮ್ಮಚಕ್ರ ಕಂಡಿಡ್ದು ಯಾರು? ಅದು ಬುದ್ಧ. ಸೊ ನಾವು ಈ ಪಂಚನಿಯಮ ಧಮ್ಮ, ಈ ಪಠ್ಯ ಸಂಪಾದ, ಈ ಧಮ್ಮ ಚಕ್ರ ಪವರ್ತನ ಸುತ್ತ ಈ 5 ನಿಯಮಗಳು, ಇದು 2 ದಿವಸ ಅಧ್ಯಯನ ಶಿಬಿರ ಆಗುವಾಗ ನಾವು ಬೌದ್ಧರಾಗ್ತೀವಿ. ಅದುವರೆಗೆ ನಾವೇನಾಗ್ತೀವಿ? ಅನ್ಯಾಯಗಳು ಆಗ್ತೀವಿ, ಹೌದಲ್ಲ? ಕೊನೆಯಲ್ಲಿ ಒಂದೇ ಮಾತು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ತುಂಬ ನೋವಾಗ್ತಾ ಇದೆ ನನಗೆ, ಯಾಕೆಂದರೆ ಇಷ್ಟು ದೊಡ್ಡ ವಿಷಯಗಳು ನಾವು ಬಂದು ತುಂಬ ಹಂಚಬೇಕು ಅಂತ ನನಗೆ ಆಸೆ ಇದ್ದೆ, ಆದರೆ ಕೂಡ ಏನು ಆ ಸಮಯಗಳು ಅಷ್ಟು ಸಿಗ್ತಾ ಇಲ್ಲ. ಆದರೆ ಒಂದೊಂದು ದಿವಸ ಈ ಸಬ್ಜೆಕ್ಟ್ ಬಗ್ಗೆನೇ ನಮ್ಮ ಸುರೇಶ್ ಜಿ ಅವರು 1 ದಿನದ ಅಧ್ಯಯನ ಶಿಬಿರ ಬರೀ ಧಮ್ಮದ ಬಗ್ಗೆ ಮಾತ್ರ ಅವರು ಅವಾಗ ನಾನು 1 ಡೇ ಪೂರ್ತಿ ಹೇಳ್ತೀನಿ. ಬಾಬಾ ಸಾಹೇಬರು ಅಮೆರಿಕದಲ್ಲಿ ಓದ್ತಾ ಇದ್ರು, ಅವಾಗ ಅಲ್ಲಿ ಒಂದು ವಾಕ್ಯ ಬರೆದಿಟ್ಟಿದ್ರು. ಬಾಬಾ ಸಾಹೇಬ್ ಇದೆಲ್ಲ ಕಾಲೇಜ್ ಇತ್ತಲ್ಲ, ಅಲ್ಲಿ ಲೈಬ್ರರಿ ನೋಟಿಸ್ ಬೋರ್ಡಲ್ಲಿ ಏನು ಬರೆದಿಟ್ಟಿದ್ದಾರೆ ಅಂದರೆ, ಸಾಮಾನ್ಯ ಮನುಷ್ಯ ಒಂದು ದಿವಸ ಹುಡ್ತಾನೆ, ಒಂದು ದಿವಸ ಆತನು ಸುತ್ತೋಗ್ಬಿಡ್ತಾನೆ. ಆದರೆ ಫಿಲಾಸಫರ್, ಬುದ್ಧಿಜೀವಿಗಳು ಹುಡ್ತಾರೆ, ಅದು ಅವರಿಗೆ ಸಾವು ಇಲ್ಲ ಅಂತ ಬರೆದಿಟ್ಟಿರ್ತಾರೆ. ಬಾಬಾ ಸಾಹೇಬ್ ನಾವು ಹೋಗಿ ಅದನ್ನು ಓದ್ಕೊಂಡು ಬಾಬಾ ಸಾಹೇಬ್ ನೋಡಿ ಅವರು ಅವ್ರ ಕೋಟಿಂದ ಸ್ಕೆಚ್ ಪೆನ್ ತಂದು ಅದನ್ನ ಅಳಿಸ್ಬಿಡ್ತಾರೆ. ಎಲ್ಲಿ? ಅಮೆರಿಕಾದಲ್ಲಿ. ಅವಾಗ ಅಮೆರಿಕನ್ಸ್ಗೆ ತುಂಬ ಕೋಪ ಬರುತ್ತೆ. ಯಾವ ನೀನು ಇಂಡಿಯಾ ಬಂದಿರುವ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟು ನಾವು ಬರೆದಿರುವ ಒಂದು ವಾಕ್ಯನ ಈತನು ಅದನ್ನ
ಅನಿಸ್ತಾ ಇದ್ದಾನೆ ಅಂತ ಇದ್ರೆ ಅವ್ರ ಮೇಲೆ ಕಮಿಷನ್, ಇನ್ಕ್ವೈರಿ ಕಮಿಷನ್ ಇಡ್ತಾರೆ. ನಾಳೆ ನೀನು ಯಾಕೆ ಕಳಿಸಿದೆ ಅಂತ ಹೇಳಿ ಬಂದು ಅಲ್ಲಿ ಅದಕ್ಕೆ ನೀನು ಸರಿಯಾದ ಅದಕ್ಕೆ ಇದು ಕೊಡಬೇಕು, ಹೌದಲ್ಲ, ಕಾರಣ ಕೊಡಬೇಕು. ಸರಿ ಅಂತ ಮಾರನೇ ದಿವಸ ಬಾಬಾ ಸಾಹೇಬರು ಅಲ್ಲಿ ಹೋಗುವಾಗ ಅಲ್ಲಿ ಕಮಿಷನ್ ಕೂತಿರ್ತಾರೆ. ಆವಾಗ ಬಾಬಾ ಸಾಹೇಬ್ನವ್ರು ಕೇಳ್ತಾರೆ, ಎಲ್ಲಪ್ಪ ಯಾಕೆ ನೀನು ನಡೆಸಿದೆ ಅಂತ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಸಾಮಾನ್ಯ ಮನುಷ್ಯ ಒಂದು ದಿವಸ ಹುಟ್ತಾನೆ, ಆತನು ಸುತ್ತೋಗ್ತಾನೆ. ಆದರೆ ಬುದ್ಧಿಜೀವಿಗಳು ಇದ್ದಾರಲ್ಲ, ಫಿಲಾಸಫರ್ಗಳು, ಅವ್ರದ್ದು ಕೂಡ ಸಾವು ಇದೆ. ಹೇಗೆ ಅಂದರೆ ಯಾವುದೇ ಒಬ್ಬ ಫಿಲಾಸಫರ್ ಅವನ ಫಿಲಾಸಫಿ ಜನರ ಮಧ್ಯೆ ಇರೋವರೆಗೆ ಅವನು ಬದುಕ್ತಾನೆ. ಅವನ ತತ್ವ ಸಿದ್ಧಾಂತ ಜನರ ಮಧ್ಯದಲ್ಲಿ ಹಲಸು ಹೋಗ್ಬಿಟ್ರೆ ಅವನು ಸುತ್ತೋಗ್ತಾನೆ. ಅಂದ್ರೆ ಬಾಬಾ ಸಾಹೇಬ್ ಅಂತ ಒಬ್ಬ ಇಂಟರ್ನ್ಯಾಷನಲ್ ಫಿಲಾಸಫರ್ಗೆ ನಾವು ಜೀವತ ಅವ್ರು ಇಡಬೇಕು ಅಂದ್ರೆ ಅವರ ತತ್ವ ಸಿದ್ಧಾಂತನ ಜನರ ಮಧ್ಯದಲ್ಲಿ ಅದನ್ನ ನಾವು ಇಟ್ಟರೆ ಬಾಬಾ ಸಾಹೇಬು ಬದುಕಿರ್ತಾರೆ. ಅವರ ತತ್ವ ಸಿದ್ಧಾಂತ ಜನರ ಮನದಿಂದ ಅಲ್ಸು ಹೋದ್ರೆ ಬಾಬಾ ಸಾಹೇಬ್ ಕೂಡ ಸ್ತೋಪಿಡ್ತಾರೆ. ಅದಕ್ಕೆ ಇವಾಗ ಆ ಬಾಬಾ ಸಾಹೇಬ್ ಅವರಿಗೆ ಈ ಭೂಮಿ ಸೂರ್ಯ ಇರೋವರೆಗೆ ಅವರ ತತ್ವ ಸಿದ್ಧಾಂತ ಇರಬೇಕು ಅಂದ್ರೆ ನಾವು ಬಾಬಾ ಸಾಹೇಬರ ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಧಮ್ಮನ್ನ ಅಧ್ಯಯನ ಮಾಡಿಕೊಂಡು ನಾವು ಬೌದ್ಧರಾಗುವ ಮುಖಾಂತರ ಪ್ರಬುದ್ಧ ಭಾರತ ಕಟ್ಟಬೇಕು. ಗೊತ್ತಾಯ್ತಾ? ಬಾಬಾ ಸಾಹೇಬರು ಒಂದ್ ಕಡೆ ಬರುವಾಗ ಸವರ್ಣಿಯವರು ಬಾಬಾ ಸಾಹೇಬ್ನ ಗೇಲಿ ಮಾಡ್ತಾರೆ. ನೋಡಿ, ಈ ಮನುಷ್ಯ 7,000 ರೂಪಾಯಿ ಸೂಟ್ ಹಾಕ್ತಾನೆ, ತಿನ್ನಕ್ಕೆ ₹1 ಜೋಬಲ್ಲಿ ಇಲ್ಲ ಅಂತ ಬಾಬಾ ಸಾಹೇಬ್ನವರು ಕ್ರಿಟಿಸೈಸ್ ಮಾಡುವಾಗ ಬಾಬಾ ಸಾಹೇಬ್ ಹೇಳ್ತಾರೆ, ನೀನು ಹೇಳ್ತದೆ ನಿಜಾನೇ, ನಾನು 2,000 ರೂಪಾಯಿ ಸೂಟ್ ಹಾಕ್ತೀನಿ, ಅದು ತಿನ್ನಕ್ಕೆ ನನಗೆ ₹1 ಜೋಬಲ್ಲಿ ಇಲ್ಲ. ಯಾಕೆ ಅಂತ ಕೇಳಿ, ಯಾಕೆ ಅಂದರೆ ಮೈ ಫುಡ್ ಇಸ್ ಮೈ ಬೂಟ್ ಅಂತಾರೆ. ಏನಂತಾರೆ ಬಾಬಾ ಸಾಹೇಬ್ರು? ನನ್ನ ಫುಡ್ ಇಸ್ ಮೈ ಬೂಟು, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಇದೆಯಲ್ಲ, ಮೈ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಅಬೌವ್ ದನ್ ಮೈ ಫುಡ್. ಅದಕ್ಕೆ ನಾನು ತಿನ್ನಕ್ಕೆ ₹1 ಇಲ್ಲಾಂದ್ರೂ ಕೂಡ 2,000 ರೂಪಾಯಿ ಸೂಟ್ ಹಾಕ್ತೀನಿ. ಸೊ ಮೈ ಫುಡ್ ಇಸ್ ಮೈ ಬೂಟು. ಅದು ನನಗೆ ದೊಡ್ಡ ವಿಷಯ ಅಲ್ಲ. ಸ್ವಾಭಿಮಾನನೇ ನನಗೆ ಅಂತಿಮ. ಸ್ವಾಭಿಮಾನ ಬದುಕಲಿಲ್ಲ ಅಂದರೆ ತಾಯಿಯ ಗರ್ಭದ ಸತ್ತೋಗ್ಬಿಡು, ನೀನು ಯಾಕೆ ಹುಟ್ತೀಯಾ? ಹಂಗೆ ಇರುವಾಗ ಅಕ್ಟೋಬರು 13ಗೆ ಈ ಮೀಸಲಾತಿ ಇದೆಯಲ್ಲ, ರಿಸರ್ವೇಷನ್ ಇದೆಯಲ್ಲ, ಇದು ಬಂದು ಇದೇಳ್ತಾರೆ, ವಿ ಶುಡ್ ನಾಟ್ ರಿಮೈನ್ ಫಾರ್ ದಿ ಕನ್ಸ್ಟ್ರಕ್ಷನ್. ಯಾಕಂದ್ರೆ ಬುದ್ಧಿಸಮ್ ಇಸ್ ಎ ವರ್ಲ್ಡ್ ರಿಲಿಜನ್. ನಮ್ಮನ್ನ ರಕ್ಷಣೆಗೆ ಯಾರು ಬರ್ತಾರೆ? ಇವತ್ತಿರುವ ಈ ಮೀಸಲಾತಿ ಇದೆಲ್ಲ ತಗೊಂಡ್ಬಿಡ್ತಾರೆ, ಅವರು ಎಲ್ಲ ಕಿತ್ಕೊಳ್ತಾರೆ. ಅವಾಗ ಹೂ ವಿಲ್ ಕಮ್ ಟು ಯುವರ್ ರೆಸ್ಕ್ಯೂ? 47 ಬುದ್ಧಿಸ್ಟ್ ಕಂಟ್ರಿ, ದೇ ವಿಲ್ ಕಮ್ ಟು ಯುವರ್ ರೆಸ್ಕ್ಯೂ. ಏನ್ ಮಾಡ್ಬೇಕು? ಯು ಟೇಕ್ ದಿ ಪಂಚಶೀಲ ಬಾವುಟ. ಈ ಪಂಚಶೀಲ ಬಾವುಟ ತಗೊಳ್ಳಿ, ಅದ್ರ ಮೇಲೆ ಒಂದು ಕಲ್ಲು ಬೀಳಲಿ, 47 ಬೌದ್ಧ ರಾಷ್ಟ್ರಗಳು ನಿಮ್ಮ ರಕ್ಷಣೆಗೆ ಬರ್ತಾರೆ. ಸೊ ಅದಕ್ಕೆ ಬಾಬಾ ಸಾಹೇಬರು, ಯು ಟೇಕ್ ಪಂಚಶೀಲ, ಇಟ್ ಇಸ್ ಎ ವರ್ಲ್ಡ್ ರಿಲಿಜನ್. ಮತ್ತು ಧಮ್ಮನ ನೀವು ಸರಿ ಮಾಡೋದಕ್ಕೆ ಒಂದು ದೊಡ್ಡ ಟೀಮ್ ವರ್ಕ್ ಆಗಬೇಕು. ಸೊ ನಾವು ಬಂದು ಬುದ್ಧನ ಅನ್ಯಾಯ ಆಗುವ ಬದಲು ನಾವೇ ಬೌದ್ಧರಾಗುವ ಮುಖಾಂತರ ಈ ದೇಶದ ನಾವು ಪ್ರಬುದ್ಧ ಭಾರತ ಮಾಡುವ ಏನು ಕನಸಿತ್ತು ಬಾಬಾ ಸಾಹೇಬ್ದು, ಅದನ್ನು ನನಸು ಮಾಡೋಕ್ಕೆ ನಮ್ಮ ಕೈಯಿಂದ ಇದು ಕರ್ನಾಟಕದಿಂದ ನಮ್ಮ ಸುರೇಶ್ ಗೌತಮ್ ಅವರು, ನಾನು ಯಾವಾಗಲೂ ತಲೆ ತಿಂತಾ ಇರ್ತೀನಿ ಅವ್ರನ್ನ, ಸುರೇಶ್ ಜಿ ಹಿಂಗೆ ಇದೆ ಹಂಗೆ ಇದೆ. ಅದಕ್ಕೆ ಬಂದು ನಾವು ಸರಿಯಾಗಿ ಅರ್ಥ ಮಾಡಬೇಕು ಅಂದರೆ 3 ಸತ್ಯ: ಅಧಮ್ಮ, ಧಮ್ಮ, ಸಧಮ್ಮ. ಗೊತ್ತಾಯ್ತಾ? ಕಿಲ್ಲಿಂಗ್ ಫಿಲಾಸಫಿ, ಕೊಲ್ಲುವ ಪದ್ಧತಿ, ಇಟ್ ಇಸ್ ನಾಟ್ ಬುದ್ಧಿಸಮ್, ಇಟ್ ಇಸ್ ಬ್ರಾಹ್ಮಣಿಸಮ್ ಅಕಾರ್ಡಿಂಗ್ ಟು ಬುದ್ಧಿಸಮ್. ಅದಲ್ಲ, ಕೊಲ್ಲೇಬಾರದು, ಅದು ಕೂಡ ಬುದ್ಧಿಸಮ್ ಅಲ್ಲ, ಅದು ಏನು ಜೈನಿಸಮ್. ಹಾಗಾದ್ರೆ ಬುದ್ಧಿಸಮ್ ಏನು? ವಿಲ್ ಟು ಕಿಲ್ ಅಂಡ್ ನೀಡ್ ಟು ಕಿಲ್. ಕೊಲ್ಲುವುದು ಸಿದ್ಧಾಂತ ಅಲ್ಲ, ಅನಿವಾರ್ಯ ಆದರೆ ಕೊಲ್ಲುವುದೇ ಸಿದ್ಧಾಂತ. ಇವಾಗ ಪಾನಾದಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಇವಾಗ ನಾವು ಇಷ್ಟರಲ್ಲಿ ಕೂತಿದ್ದೀವಿ, ಒಂದು ವಿಷ ಹಾವು ಬಂದು ಎಲ್ಲರನ್ನ ಕಚ್ತಾ ಇದೆ, ಏನ್ ಮಾಡ್ಬೇಕು? ಹಾವನ್ನ ಪಾನಾದಿಪಾತ ವೇರಮಣಿ ಸಿಕ್ಕಾಪದ ಹೇಳ್ಬೇಕಾ? 3 ಜನನ ಕಾಪಾಡ್ಬೇಕು ಅಂದ್ರೆ ಒಂದು ಹಾವನ್ನ, ಅದು ನೀಡ್ ಟು ಕಿಲ್, ಅದು ವಿಲ್ ಟು ಕಿಲ್ ಅಲ್ಲ. ಅದಕ್ಕೆ ಭಗವಾನ್ ಬುದ್ಧರ ಪ್ರತಿಯೊಂದು ವಿಷಯಗಳನ್ನ ಅಧಮ್ಮ, ಧಮ್ಮ, ಸಧಮ್ಮನ ಅಡಿಯಲ್ಲಿ ನಾವು ಅಧ್ಯಯನ ಮಾಡಿ ಸತ್ಯನ ನಾವು ತಿಳ್ಕೊಳ್ಳುವ ಮುಖಾಂತರ
ನಾವು ಬೌದ್ಧರಾಗಬೇಕು ವಿನ ಅನ್ಯಾಯಿಗಳು ಆದ್ರಿಂದ ಬಾಬಾ ಸಾಹೇಬ್ಗೆ ಏನು ಲಾಭ ಇಲ್ಲ. ಸೊ ಆ ಒಂದು ಧಮ್ಮನ ಅರ್ಥ ಮಾಡಿಕೊಂಡು ನಾವು ಒಂದು ದಿನ ISI ಬೆಂಗಳೂರಲ್ಲಿ ಈ ಧಮ್ಮದ ಬಗ್ಗೆನೆ 1 ಡೇ ಸ್ಟಡಿ ಕ್ಯಾಂಪು, ಅದರಲ್ಲಿ ಬೇರೆ ಯಾವುದು ವಿಷಯ ಇರೋದಿಲ್ಲ, ಓನ್ಲಿ ಧಮ್ಮದ ಬಗ್ಗೆ ಮಾತ್ರ ಆ ಸಬ್ಜೆಕ್ಟ್ ತಗೊಂಡು, ಮತ್ತೆ ಬಾಬಾ ಸಾಹೇಬರು ಯಾಕೆ ಈ ಬುದ್ಧಿಸಮ್ ತಗೊಂಡು ಸುಮಾರು 12 ಕಾರಣ ಬಾಬಾ ಸಾಹೇಬರು ಈ ಬುದ್ಧಿಸಮ್ ತಗೊಂಡ್ರು. ಆ 12 ಕಾರಣದಲ್ಲಿ ಒಂದೇ ಒಂದು ಕಾರಣ ಮಾತ್ರ ಒಂದು 2 ನಿಮಿಷದಲ್ಲಿ ನಾನು ಹೇಳ್ಬಿಟ್ಟು ಮುಗಿಸ್ತೀನಿ. ಬುದ್ಧಿಸಮ್ ಇಸ್ ಬೇಸ್ಡ್ ಆನ್ ಅಲ್ಟಿಮೇಟ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಆಧಾರದ ಮೇಲೆ. ಬುದ್ಧ ವಾಸ್ ದಿ ಫೌಂಡರ್ ಆಫ್ ಡೆಮಾಕ್ರಸಿ. ಬುದ್ಧ ಯಾರು? ಹಿ ಇಸ್ ದಿ ಫೌಂಡರ್ ಆಫ್ ಡೆಮಾಕ್ರಸಿ. ಏನು ಸತ್ಯನ ಕಂಡು ಹಿಡಿದ್ರಲ್ಲ, ಆ ಸತ್ಯನ ಹಂಚಕ್ಕೆ ಹೋಗುವಾಗ ಆ ಸತ್ಯಕ್ಕೆ ಒಂದು ಶತ್ರು ಇದೆ, ಎನಿಮಿ. ಯಾರಂದ್ರೆ ಹಸಿವು. ಜೀಗಾಚ ಪರಂಬ ರೋಗ. ಹಸಿದವನಿಗೆ ಧಮ್ಮ ಅರ್ಥ ಆಗೋದಿಲ್ಲ. ಏನ್ ಮಾಡ್ಬೇಕು ಅವಾಗ? ಹಸಿದವನಿಗೆ ಊಟ ಕೊಡ್ಬೇಕು. ಅದಕ್ಕೆ ಬುದ್ಧ ಏನ್ ಮಾಡಿದ್ರು? ಟೆಕ್ನಿಕ್ ಬೆಳೆಸ್ಕೊಂಡ್ರು. ಯಾರ ಮನೆಯಲ್ಲಿ ಊಟ ಇದೆ, ಯಾರ ಮನೇಲಿ ಊಟ ಇಲ್ಲ, ಅದನ್ನ ಕಂಡು ಹಿಡಿಬೇಕಾದ್ರೆ ಬುದ್ಧ ಏನ್ ಮಾಡಿದ್ರು? ಅವ್ರ ಮನೆಗೆ ಹೋಗ್ಬಿಟ್ಟು ದಾನ ಕೇಳಿದ್ರು. ಅಪ್ಪ ನೀನ್ ಊಟ ಮಾಡಿ ಇರ್ತೀಯ, ನಾನು ಊಟ ಮಾಡ್ಲಿಲ್ಲ, ನನಗೆ ಕೊಡಪ್ಪ ದಾನ ಅಂದ್ರು. ಇದ್ರೆ ಕೊಡ್ತಾನೆ, ಇಲ್ಲಾಂದ್ರೆ ಇಲ್ಲ ಸಾಬ್, ಇಲ್ಲ ಬುದ್ಧಿ ನಮ್ಮ ಹತ್ರ ಇಲ್ಲ. ಯಾವಾಗ ಇಲ್ಲ ಅಂತ ಹೇಳಿದ್ರಲ್ಲ, ಆ ಮನೆನ ಗುರ್ತಿಸ್ಕೊಂಡ್ರು ಬುದ್ಧ. ಈ ಧಮ್ಮ ಕೊಡ್ಬೇಕಾಗಿಲ್ಲ ಇವಾಗ, ಯಾಕೆ? ಹಸಿವಿದೆ ಇಲ್ಲಿ. ಆಮೇಲೆ 2ನೇ ಮನೆ, ಅಲ್ಲಿ ಊಟ ಇತ್ತು, ಅಲ್ಲಿ ದಾನ ತಕೊಂಡು ಧಮ್ಮ ಕೊಟ್ರು. ಎಲ್ಲಿ ಈ ಹಸಿವಿತ್ತು, ಎಲ್ಲಿ ಅಲ್ಲಿ ಆ ದಾನ ಅವ್ರ ಹತ್ರ ಇದ್ದಿಲ್ಲ, ಅವ್ರ ಹತ್ರ ದಾನ ಕೊಟ್ಟು ಧಮ್ಮ ಕೊಟ್ರು. ಯಾರ ಹತ್ರ ಇತ್ತು ಅವ್ರ ಹತ್ರ ಧಮ್ಮ ಕೊಟ್ಟು ದಾನ ಈಸ್ಕೊಂಡ್ರು. ಹೌದಲ್ಲ? ಹಂಗಾದ್ರೆ ಬುದ್ಧ ಯಾರು? ಬುದ್ಧ ಇಸ್ ನಾಟ್ ಎ ಕ್ರಿಯೇಟರ್, ಬುದ್ಧ ಇಸ್ ನಾಟ್ ಎ ಇನ್ಕಾರ್ನೇಷನ್, ಬುದ್ಧ ಇಸ್ ನಾಟ್ ಎ ಪ್ರಾಫೆಟ್. ಅಂದ್ರೆ ಬುದ್ಧ ಯಾರು? ಬುದ್ಧ ಈಸ್ ಆಫ್ ದಿ ಪೀಪಲ್. ಅವರು ತಂದೆ ತಾಯಿ ಹುಟ್ಟಿದವರು ಬುದ್ಧ. ಬುದ್ಧ ಯಾರು? ಆಫ್ ದಿ ಪೀಪಲ್. ಸತ್ಯ ಹಂಚಿ ದಾನ ಪಡ್ಕೊಂಡು, ಯಾರ ಹತ್ರ? ಬೈ ದಿ ಪೀಪಲ್. ಅವರು ಪಡ್ಕೊಂಡಿರುವ ದಾನನ ಯಾರಿಗೆ ಕೊಟ್ರು? ಯಾರ ಹತ್ರ ಇಲ್ವಲ್ಲ ಅವ್ರಿಗೆ ದಾನನ ಕೊಟ್ರು. ಅದಕ್ಕೆ ಬುದ್ಧಿಸಮ್ ಇಸ್ ಬೇಸ್ಡ್ ಆನ್ ಮುಗಿತು. ಬುದ್ಧಿಸಮ್ ಇಸ್ ಬೇಸ್ಡ್ ಆನ್ ಡೆಮಾಕ್ರಸಿ, ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್. ಬೇರೆ ಧರ್ಮಗಳು ಆಫ್ ದಿ ಗಾಡ್, ಬೈ ದಿ ಗಾಡ್, ಫಾರ್ ದಿ ಗಾಡ್ ಇದೆಯಾ ಡೆಮೋಕ್ರಸಿಯಲ್ಲಿ? ಇಲ್ಲ. ಅದಕ್ಕೆ ಬುದ್ಧಿಸಮ್ ಇಸ್ ಬೇಸ್ಡ್ ಆನ್ ಡೆಮೋಕ್ರಸಿ, ಅದರ್ ರಿಲಿಜನ್ ಆರ್ ಬೇಸ್ಡ್ ಆನ್ ಫಂಡಮೆಂಟಲ್ ಬಿಲೀವ್. ಅದಷ್ಟೇ, ಟ್ರೂತ್ ಅಲ್ಲ. ಬುದ್ಧಿಸಮ್ ಇಸ್ ಬೇಸ್ಡ್ ಆನ್ ಫಂಡಮೆಂಟಲ್ ಟ್ರೂತ್. ಹೌದಲ್ಲ? ನಾನು ನಿಮ್ಮ ತಲೆಗೆ ಎಷ್ಟು ಹೋಗುತ್ತೋ ಸ್ವಲ್ಪ ತುಂಬ ಶಾರ್ಟ್ ಮಾಡ್ಕೊಂಡು ಬ್ರೀಫ್ ಮಾಡಿಕೊಂಡು ಈ ಸಮಯಕ್ಕೆ ಇಷ್ಟೇ ನಾವು ಮಾತಾಡಬೇಕು ಅಂತ ಹೇಳಿ ನನ್ನನ್ನು ನಾನು ಪ್ರಿಪೇರ್ ಮಾಡಿಕೊಂಡು ಜೊತೆಗೆ ಮಾತಾಡ್ತಾ ಇದ್ದೀನಿ.